ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏರುಘಟ್ಟದ ನಡಿಗೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಇಂಗ್ಲೀಷ್ನಲ್ಲಿ ಬರೆದಿರುವಂಥ ಕನ್ನಡಕ್ಕೆ ತರ್ಜುಮೆಗೊಂಡಿರುವಂಥ ಒಂದು ಕೃತಿ, ಬಹಳ ಪ್ರಮುಖ ಕೃತಿ. ಪಶ್ಚಿಮ ಘಟ್ಟದ ಬಗ್ಗೆ ಒಂದು ಪರಿಪೂರ್ಣ ಮಾಹಿತಿ ಇರುವಂಥ ಒಂದು ಕೃತಿ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಬಿಡುಗಡೆಗೊಂಡಿದೆ. ಅದನ್ನು ಕರ್ನಾಟಕದ ಗ್ರಾಮಗಳಲ್ಲಿ ಜನರಿಗೆ ಪರಿಚಯಿಸಬೇಕು ಎನ್ನುವಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ಇಂದು ನಮ್ಮ ಗ್ರಾಮದಲ್ಲಿ, ನಮ್ಮ ಈ ಮಾವಿನ ಮರದ ಕೆಳಗೆ ಅದನ್ನು ಮತ್ತೆ ಬಿಡುಗಡೆಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಶ್ರೀ ಕ್ಷೇತ್ರ ಕಣಂತೂರಿನ ಈ ಒಂದು ಐತಿಹಾಸಿಕ ಮಾವಿನ ಮರ ಸುಮಾರು 500-600 ವರ್ಷ ಆಗಿರಬಹುದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅಂಥ ಒಂದು ಪವಿತ್ರ ಮಾಮರದ ಕೆಳಗೆ ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಪರಿಸರ ತಜ್ಞರಾದಂಥ ಪರಿಸರ ಪ್ರೇಮಿಗಳಾದಂತಹ ಮಾಧವ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಒಂದು ಕದಂಬ ಗಿಡವನ್ನು ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಡುವುದಕ್ಕೆ ತಂದಿದ್ದಾರೆ. ದಯವಿಟ್ಟು ಶ್ರೀ ಮಾಧವ್ ಉಳ್ಳಾಲ್ ಅವರು ಅದನ್ನು ಕ್ಷೇತ್ರದ ಮುಖ್ಯಸ್ಥರಿಗೆ ಶ್ರೀ ದೇವಿಪ್ರಸಾದ್ ಪೊಯ್ಯತ್ತಾಯರಿಗೆ ಹಸ್ತಾಂತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಏರುಘಟ್ಟದ ನಡಿಗೆ ಈ ಒಂದು ಕೃತಿಯನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಶ್ರೀ ದೇವಿಪ್ರಸಾದ್ ಪೊಯ್ಯತ್ತಾಯರಿಗೆ ಹಸ್ತಾಂತರಿಸುವ ಮೂಲಕ ಅದನ್ನು ಬಿಡುಗಡೆಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀ ಪ್ರಕಾಶಕರಾದ ಶ್ರೀ ನಾಗೇಶ್ ಕಲ್ಲೂರು ಅವರು ಇದನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಿಗೆ ಹಸ್ತಾಂತರಿಸುವ ಮೂಲಕ ಹೀಗೆ ಕೃತಿಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಏರುಘಟ್ಟದ ನಡಿಗೆ ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರು ಆತ್ಮಕಥೆ. ಇದು ಇಂಗ್ಲೀಷ್ ಮತ್ತು ಬಂಗಾಳಿ, ತಮಿಳು, ಮಲಯಾಳ ಹೀಗೆ ಒಂದು 6-7 ಭಾಷೆಗಳಿಗೆ ಅನುವಾದ ಆಗಿದೆ. ಈಗ ಕನ್ನಡಕ್ಕೆ ಅನುವಾದ ಆಗಿ ಪ್ರೊಫೆಸರ್ ನಾಗೇಶ್ ಹೆಗಡೆಯವರು ಮತ್ತು ಶಾರದಾ ಗೋಪಾಲ್ ಅವರು ಕನ್ನಡಕ್ಕೆ ಬಹಳ ಸೊಗಸಾಗಿ ಅನುವಾದಿಸಿದ್ದಾರೆ. ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರ ಆತ್ಮಕಥೆ ಏನು ವಿಶೇಷ ಅಂತಂದರೆ, ಅವರ ಬದುಕು ಇಡೀ ನಮ್ಮ ಕರ್ನಾಟಕದ ಕರ್ಮಭೂಮಿಯಾಗಿತ್ತು. ಅದರಲ್ಲೂ ಪಶ್ಚಿಮ ಘಟ್ಟದ ಅನೇಕ ರಹಸ್ಯಗಳು ಮತ್ತು ಪರಿಸರದ ಬಗೆಗಿನ ನಿಗೂಢ ಸತ್ಯಗಳು ಈ ಅವರ ಆತ್ಮಕಥೆಯಲ್ಲಿ ಅಂದರೆ ಈ ಪುಸ್ತಕದಲ್ಲಿ ಇದೆ. ಇವತ್ತು ನಾವು ಈ ಕಣಂತೂರು ತೋಡವಿಕ್ರನಾಥ್ ಕ್ಷೇತ್ರದ ಈ ಮಾವಿನ ಮರವನ್ನು ಅಂದರೆ ವಯೋವೃದ್ಧ ಸುಮಾರು 150, 250, 300 ವರ್ಷ ಮತ್ತು ಹಿರಿಯರು 600-700 ವರ್ಷ ಅಂತ ಹೇಳ್ತಿದ್ರು ಕೂಡ ಬಹಳ ದೀರ್ಘಕಾಲದ ಒಂದು ಮರದ ಅಡಿಯಲ್ಲಿ ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಈ ಮರ ಒಂದು ಬಹಳ ನಿಗೂಢವಾಗಿರುವಂಥ ಒಂದು ವಿಷಯ. ಅನೇಕ ಜನರಿಗೆ ಇಷ್ಟು ವರ್ಷ ಒಂದು ದೀರ್ಘಕಾಲ ಒಂದು ಮರ ಬದುಕ್ತದೆ, ಆ ಮರ ಎಷ್ಟು ಜನರಿಗೆ ನೆರಳನ್ನು ಮತ್ತು ಹಣ್ಣನ್ನು ನೀಡುತ್ತದೆ ಅಂತ ಒಂದು ವಿಚಿತ್ರ ಸಂಗತಿಗಳು ನಮ್ಮ ಎಳೆಯ ಪೀಳಿಗೆ ಗೊತ್ತಾಗಬೇಕಾಗಿದೆ. ಇಂಥ ಅನೇಕ ರಹಸ್ಯಗಳನ್ನು, ಪಶ್ಚಿಮ ಘಟ್ಟಗಳ ಅನೇಕ ರಹಸ್ಯಗಳನ್ನು ಮತ್ತು ಪರಿಸರದ ಅನೇಕ ರಹಸ್ಯಗಳನ್ನು ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ, ಆತ್ಮಕಥನದ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ, ಎಳೆಯರಿಗೆ, ಮುಂದಿನ ಪೀಳಿಗೆಗೆ ತಿಳಿಬೇಕಾಗಿದೆ. ಇಂತಹ ಮರಗಳ ಮತ್ತು ನಿಸರ್ಗದ ಸಂರಕ್ಷಣೆ ನಮ್ಮಿಂದಲೇ ಆಗಬೇಕಾಗಿದೆ. ಆ ಕಾರಣಕ್ಕೆ ಈ ಪುಸ್ತಕ ಅದಕ್ಕೆ ನಾಂದಿಯಾಗಲಿ, ಒಂದು ಪರಿಸರದ ಜಾಗೃತಿಯನ್ನು ಉಂಟು ಮಾಡಲಿ ಎನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪಶ್ಚಿಮ ಘಟ್ಟದ ಮತ್ತು ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮ ನಡೀಬೇಕು. ನಮ್ಮ ಎಳೆಯರು ಮತ್ತು ವಿದ್ಯಾರ್ಥಿ ಯುವಜನತೆ ಇದರ ಸತ್ಯ ಮತ್ತು ಸತ್ವವನ್ನು ತಿಳಿದುಕೊಳ್ಬೇಕು ಎನ್ನುವಂಥ ಆಶಯ ನಮ್ಮೆಲ್ಲರದು. ಆ ಹಿನ್ನೆಲೆಯಲ್ಲಿ ಇವತ್ತು ಕಣಂದೂರಿನ ಬಾಳೆಪುಣಿ ಗ್ರಾಮದ ಕಣಂದೂರಿನ ಹಳ್ಳಿಯಲ್ಲಿ ಈ ಪುಸ್ತಕವನ್ನು ನಾವು ಈ ಕ್ಷೇತ್ರದ ಮುಕ್ತೇಶ್ವರರಾದ ಶ್ರೀ ದೇವಿಪ್ರಸಾದ್ ಪೊಯ್ಯತ್ತಾಯ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಅದರ ಬಗ್ಗೆ ಸಣ್ಣ ಸಭೆ, ಒಂದು ಚಿಕ್ಕ ಸಭೆ ನಮ್ಮ ಭಂಡಾರ ಮನೆಯಲ್ಲಿ ನಡೆಯುವುದಕ್ಕಿದೆ. ದಯವಿಟ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ
ಪಶ್ಚಿಮ ಘಟ್ಟದ ಅವರ ಆತ್ಮಕಥೆ, ಪ್ರೊಫೆಸರ್ ಮಾಧವ ಗಾಡ್ಗೀಲ್ ಅವರ ಆತ್ಮಕಥೆ ಏರುಘಟ್ಟದಲ್ಲಿ ಇಂಗ್ಲೀಷ್ನಲ್ಲಿ ಅವರು ಬರೆದಿದ್ದನ್ನು ಶಾರದಾ ಗೋಪಾಲ್ ಮತ್ತು ನಾಗೇಶ್ ಹೆಗಡೆ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅದು ಈಗಾಗಲೇ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಚಿವರಿಗೆ ವಿದ್ವಾಂಸರೆಲ್ಲ ಇದ್ದು ಬಿಡುಗಡೆ ಆಗಿದೆ. ಅದನ್ನು ನಮ್ಮ ಊರಿನ ಪ್ರತಿ ಗ್ರಾಮದಲ್ಲಿ, ಕರ್ನಾಟಕದ ಪ್ರತಿ ಗ್ರಾಮದಲ್ಲಿಯೂ ಅದನ್ನು ಜನರಿಗೆ ಪರಿಚಯಿಸಬೇಕು ಎಂಬ ಒಂದು ದೃಷ್ಟಿಯಿಂದ ಅದರ ಪ್ರಕಾಶಕರಾದ ನಾಗೇಶ್ ಕಲ್ಲೂರು ಅವರು ಅದನ್ನು ಇಂದು ನಮ್ಮ ಕ್ಷೇತ್ರದಲ್ಲಿ, ಅದು ನಮ್ಮ ಬೃಹತ್ ಮಾವಿನ ಮರದ ಕೆಳಗೆ ಅದನ್ನು ಆ ಕೃತಿಯನ್ನು ತಯಾರಿಗೆ ಹಸ್ತಾಂತರಿಸುವ ಮೂಲಕ ಅದನ್ನು ಇಲ್ಲಿ ಒಂದು ಸಾಂಕೇತಿಕ ಬಿಡುಗಡೆ ಮಾಡಿದ್ದಾರೆ. ಈಗ ಅದರ ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಗ್ರಾಮ್ಯ ಚರ್ಚೆ ಅಂತ ಒಂದು ಹೊಸ ಹೆಸರಿಟ್ಟು ಅದಕ್ಕೆ ಇಟ್ಟಿದ್ದಾರೆ ನಾಗೇಶ್ ಕಲ್ಲೂರು ಅವರು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ವೈದ್ಯರ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಮಹೇಶ್ ಚೌಟ ಅವರು ವಹಿಸೋದಕ್ಕಿದ್ದಾರೆ. ಅದೇ ರೀತಿ ಶ್ರೀ ದೇವಿ ಪ್ರಸಾದ್ ಪೊಯ್ಯತಾಯರ್ ಅವರು ಪುಸ್ತಕವನ್ನು ಈಗಾಗಲೇ ಸ್ವೀಕರಿಸುವ ಮೂಲಕ ಅದನ್ನು ಉದ್ಘಾಟಿಸಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಕ್ಷೇತ್ರದ ಅನುಮೋಕ್ಷಕ ಮುಖ್ಯಸ್ಥರಾದ ಶ್ರೀ ಪದ್ಮನಾಭ ಮಂಜು ಭಂಡಾರಿ ದಯವಿಟ್ಟು ನಾವು ವೇದಿಕೆ ಬರಬೇಕು. ಅದೇ ರೀತಿ ಪರಿಸರ ತಜ್ಞರಾದ ಪರಿಸರ ಪ್ರೇಮಿಯಾದ ಶ್ರೀ ಮಾಧವ್ ಉಳ್ಳಾಲ್ ಅವರು ಕೂಡ ಇವಾಗ ಬರ್ತಾರೆ, ಅವರು ಅಲ್ಲಿದ್ದಾರೆ ಮಾವಿನ ಮರದ ಹತ್ತಿರ. ಅದೇ ರೀತಿ ನಮ್ಮ ಜೊತೆ ಹಿರಿಯರಾದ ರಮೇಶ್ ಶೇರ್ ಅವರಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ಅದೇ ದಯವಿಟ್ಟು ಹಿರಿಯರಾದ ಶ್ರೀ ಸೀತಾರಾಮ್ ಗಟ್ಟಿ ಅವರು ಅವರಿಗೆ ಅಡಿಕೆ ವಿಳಿಯವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬನ್ನಿ. ವಾಸ್ತವಿಕವಾಗಿ ಮಾತನಾಡುತ್ತಾರೆ ನಮ್ಮ ಪ್ರಕಾಶಕರಾದ ನಾಗೇಶ್ ಕಲ್ಲೂರು ಅವರು. ಸಹೃದಯರೇ, ಇಲ್ಲಿನ ಭಕ್ತಾಭಿಮಾನಿಗಳು, ಹಾಗೆ ವೇದಿಕೆಯಲ್ಲಿರುವ ಮುಖ್ಯಸ್ಥರಾದ ಶ್ರೀ ದೇವಿ ಪ್ರಸಾದ್ ಪುಯೇತಾರ್ ಅವರು, ಹಿರಿಯರಾದ ಚೌಟ್ರೆ ಶೇಣವರೇ, ಹಾಗೂ ಮಂಜು ಭಂಡಾರಿ ಅವರೇ, ಹಾಗೂ ಶ್ರೀ ಸುಖೇವರೇ, ಕೃಷ್ಣಮೂರ್ತಿ. ಈ ಪುಸ್ತಕ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಅರಣ್ಯ ಸಚಿವರಾದ ಈಶ್ವರ, ನಮ್ಮ ರಾಜ್ಯದ ಬಹುದೊಡ್ಡ ವಿಜ್ಞಾನ ಲೇಖಕ ನಾಗೇಶ್ ಹೆಗಡೆ ಅವರು, ಕ್ಯಾಪ್ಟನ್ GR ಗೋಪಿನಾಥ್ ಅವರು ಎಲ್ಲ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಪುಸ್ತಕ ಲೋಕಾರ್ಪಣೆ ಆಗಿದೆ. ನಗರದಲ್ಲಿ ಪುಸ್ತಕ ಲೋಕಾರ್ಪಣೆ ಆಗಿ ಅದನ್ನು ಮಾರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಆಗ್ತಾನೇ ಇರ್ತದೆ, ಮಾರಾಟ ಆಗ್ತಾ ಇರ್ತದೆ, ಓದುವವರು ಓದ್ತಾನೇ ಇರ್ತಾರೆ. ಈ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಯಾಕೆ ಪುಸ್ತಕವನ್ನು ತಗೊಂಡು ಬರಬೇಕು? ಸಾಮಾನ್ಯವಾಗಿ ಒಂದು ಪ್ರಕ್ರಿಯೆ ಇದೆ. ಹಳ್ಳಿಗಳವರೆಲ್ಲ ಪೇಟೆಗೆ, ಪಟ್ಟಣಕ್ಕೆ ಹೋಗುವುದು, ವಲಸೆ. ಹಳ್ಳಿಗಳಲ್ಲಿ ಯಾರೂ ಇಲ್ಲ, ಒಂದು ಆಕರ್ಷಣೆ ಅದು. ನಾವು ತಿರುಗಿ ಅದನ್ನು ಮಾಡ್ತಾಯಿದ್ದೇವೆ, ಪೇಟೆ ಪಟ್ಟಣದಿಂದ ಹಳ್ಳಿಗಳಿಗೆ ಬರ್ತಾ ಇದ್ದೇವೆ. ಯಾಕಂದರೆ ಜ್ಞಾನ ಬಂದದ್ದು ಹಳ್ಳಿಗಳಿಂದ, ಒಂದು ಕೃಷಿಯಿಂದ, ಮತ್ತೊಂದು ಋಷಿಯಿಂದ. ಋಷಿ ಕಾಡಿನಲ್ಲಿದ್ದರೆ, ಕೃಷಿ ನಮ್ಮ ಬಯಲಲ್ಲಿ, ಈ ಥರ ಗ್ರಾಮಗಳಲ್ಲಿ ಇದ್ದದ್ದು. ಅದು ನಿಮಗೆಲ್ಲ ಗೊತ್ತಿದ್ದದ್ದೇ. ಜ್ಞಾನ ಹೇಗೆ ಓದದೆಯೂ ಕೂಡ ನಿರರ್ಗಳವಾಗಿ ತಾಸುಗಟ್ಟಲೆ, ದಿನಗಟ್ಟಲೆ ಪಾಡ್ದನ ಹೇಳುವಷ್ಟು ಕಾವ್ಯವನ್ನು ಹೆಣೆದವರು ನಮ್ಮ ಕೃಷಿಕರು, ನಮ್ಮ ಜನಪದರು. ಅಂದರೆ ನಮ್ಮ ಪರಿಸರಕ್ಕೂ ಕೃಷಿಗೂ ಒಂದು ಜ್ಞಾನದ ನಂಟಿದೆ, ಭಕ್ತಿಗೂ ಒಂದು ಭಾವಕ್ಕೂ ಒಂದು ಜ್ಞಾನದ ನಂಟಿದೆ. ಈ ಜ್ಞಾನ, ಅಥವಾ ನಾವು ತುಳುವಿನಲ್ಲಿ ಗೇಣ ಏನು ಹೇಳ್ತೇವೆ, ಅದು ಬರುವುದು ಮಣ್ಣಿನಿಂದ, ನೆಲದಿಂದ. ಬುದ್ಧ ದೀರ್ಘಕಾಲ ತಪಸ್ಸು ಮಾಡಿದ ಮೇಲೆ, ಜ್ಞಾನೋದಯವಾದ ನಂತರ ಜನ ಎಲ್ಲ ಮುತ್ತಿಗೆ ಹಾಕಿ ಬುದ್ಧನ ಹತ್ರ ಕೇಳಿದ್ರಂತೆ, ಈ ಜ್ಞಾನ ಎಲ್ಲಿಂದ ಬಂತು, ಹೇಗೆ ಬಂತು, ನಮಗೂ ಸ್ವಲ್ಪ ಹೇಳಿಕೊಡಿ ಅಂತ. ಬುದ್ಧ ಏನು ಮಾತಾಡಲಿಲ್ಲ, ಹೀಗೆ ನೆಲವನ್ನು ತೋರಿಸಿದ. ಅಂದರೆ ನೆಲದಿಂದ ಬಂದು, ಅದನ್ನು ಗಾಡ್ಗೀಳ್ ಅವರು ಭಾಳ ಸೊಗಸಾಗಿ ಹೇಳಿದರು. ನಾವು ಪೂನಾದಲ್ಲಿ ಅವರ ಮನೆಯಲ್ಲಿ ಸಂದರ್ಶನ ಮಾಡಿದಾಗ ಅವರು ಅದಕ್ಕೋಸ್ಕರವೇ ಕಾರ್ಕಳದಲ್ಲಿ ಬುದ್ಧನ ಒಂದು ಪ್ರತಿಮೆಯನ್ನು ಕೆತ್ತಿ, ಆ ಕೈಯನ್ನು ಭೂಮಿಗೆ ತೋರಿಸಿದ ಪ್ರತಿಮೆಯನ್ನು ಕೆತ್ತಿ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅಂದರೆ ನೆಲದಿಂದ ಬಂದದ್ದು ಜ್ಞಾನ ಅಂತ.
ಇವತ್ತು ನೆಲ ಏನಾಗಿದೆ? ಆ ಜ್ಞಾನ ನಮ್ಮ ಕೈ ತಪ್ಪಿ ಹೋಗಿದೆ. ಬಹುಶಃ ವಿಜ್ಞಾನ ನಮಗೆ ಬಂದಿದೆ, ವಿಶೇಷ ಜ್ಞಾನ. ಆ ವಿಶೇಷ ಜ್ಞಾನವನ್ನು ನಾವು ಹೇಗೆ ಉಪಯೋಗಿಸಿಕೊಂಡಿದ್ದೇವೆ? ಆದರೆ ಆ ವಿಶೇಷ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿಲ್ಲ ಎನ್ನುವಂಥ ಒಂದು ಆತಂಕ ನಮ್ಮನ್ನು ಕಾಡುವ ಈ ಹೊತ್ತಿನಲ್ಲಿ ಇಂತಹ ಪುಸ್ತಕಗಳು ಗ್ರಾಮಗಳಲ್ಲಿ ಆಗಬೇಕು, ಅದರ ಜ್ಞಾನ ನಮಗೆ ಸಿಗಬೇಕು, ಅದಕ್ಕೆ ನಾವು ಪರಸ್ಪರ ಚರ್ಚೆ ಆಗಬೇಕು ಅಂತ. ಪಗ್ಗು ಬಹುಶಃ ಮೇಯ ಹುಣ್ಣಿಮೆಗೆ ಇಲ್ಲಿ ಜಾತ್ರೆ ಆರಂಭ ಆಗ್ತದೆ. ಪಗ್ಗು ಹುಣ್ಣಿಮೆ ಗತೆ ಅಂದರೆ ಇಲ್ಲಿ ಜಾತ್ರೆ ಆದ ತಕ್ಷಣ ಮಳೆಗಾಲ ಆರಂಭ ಆಗ್ತದೆ. ಮಳೆಗಾಲ ಆಗಿ ಈ ಗದ್ದೆಗಳಲ್ಲಿ ನೀರು ತುಂಬಿದ ಮೇಲೆ, ನೀರಾದ ಮೇಲೆ, ಮುಂಗಾರು ಮಾರುತ ಬಂದು ನೀರಾದ ಮೇಲೆ ನಮಗೆಲ್ಲ ಭಾಳ ಒಂದು ಗೌಜಿಯ ಸ್ವರ ಕೇಳ್ತಾ ಇತ್ತು. ಕಪ್ಪೆಗಳು, ಇಡೀ ಊರಲ್ಲಿ ಕಪ್ಪೆ ಒಟಗುಟ್ಟುವುದು ಕೇಳ್ತಾ ಇತ್ತು. ಕಪ್ಪೆಗಳ ಜಾತ್ರೆ. ಅದನ್ನು ಉತ್ತಿ ಬಿತ್ತು ಒಂದು 15-20 ದಿವಸ ಆಗುವಾಗ ನರ್ತೆಗಳು ಇರ್ತಾಯಿದ್ವು. ಆಮೇಲೆ ಮೊದಲ 2 ಮಳೆ ಬಿದ್ದ ನಂತರ ನಮ್ಮೆಲ್ಲ ಗುಡ್ಡಗಳಲ್ಲಿ ಭಾಳ ಸುಂದರವಾದ ಕೆಂಪು ಬಣ್ಣದ ಒಂದು ಹುಳ ಬರ್ತಾಯಿತ್ತು ಗುಡ್ಡಗಳಲ್ಲಿ. ಅದು ಯಾವುದೂ ಇಲ್ಲ ಈಗ. ಗದ್ದೆ ಇದೆ, ಗುಡ್ಡವೂ ಇದೆ, ನಾವು ಇದ್ದೇವೆ. ಇದು ಹೇಗೆ ಮಾಯ ಆಯಿತು ಅಂತ. ನಾವು ಕೋಳಿ ಸಾಕುವಾಗ ಒಂದು 10-20 ಕೋಳಿ ಮರಿಗಳಲ್ಲಿ ಮತ್ತೆ ಉಳಿಯುವುದು 3-4 ಏನೋ. ಉಳಿದದನ್ನೆಲ್ಲ ಗಿಡುಗ ತಿಂತಾಯಿತ್ತು. ಗಿಡುಗಳಿಂದ ಕೋಳಿಗಳನ್ನು ರಕ್ಷಿಸುವುದೇ ದೊಡ್ಡ ಕೆಲಸ ಆಗಿತ್ತು, ಸವಾಲಾಗಿತ್ತು. ಅಂಥ ಗಿಡುಗಳಲ್ಲಿ ಹಾರಾಟ ಕಡಿಮೆ ಆಗಿದೆ. ಬಹುಶಃ ಇಲ್ಲ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಕೋಳಿ ಸಾಕುವವರಿಗೆ ಗೊತ್ತಿರ್ಬೋದು. ನಮ್ಮ ಪೇಟೆಯಲ್ಲಂತೂ ಕಡಿಮೆ ಆಗಿದೆ. ಅದು ಹಾರಾಡ್ತಾನೆ ಇದು. ಬಂದರ್ ಏರಿಯಾದಲ್ಲಿ ನೀವು ನೋಡಿದರೆ ಗಿಡುಗುಗಳ ಇಡೀ ಸಂತೆಯೇ ಕಾಣ್ತಿತ್ತು, ಈಗ ಇಲ್ಲ, ಅದು ಮಾಯ ಆಗಿದೆ. ಎಲ್ಲೆಂದರಲ್ಲಿ ಈ ಸಂದರ್ಭದಲ್ಲಿ ಜೇನಿನ ತಟ್ಟಿಗಳು ಕಾಣ್ತಾ ಇದ್ದವು ಎಲ್ಲ ಕಡೆಗಳು. ಒಂದು ಈ ಹುತ್ತದ ಒಳಗೆ ಮತ್ತು ಈ ಗೆಲ್ಲಿಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಜೇನ್ನೊಣಗಳು, ಅದು ಮಾಯ ಆಗಿದೆ. ಆದರೆ ಒಂದೊಂದೇ ಮಾಯ ಆಗ್ತಾ ಇದೆ. ಯಾಕೆ ಅಂತ, ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇದೆಲ್ಲ ಇದ್ದದ್ದು ಮಾಯ ಆಗ್ತಾ ಇದೆ. ಇದು ಮಾಯ ಆಗಿ ಮುಂದಿನ ಸರದಿ ಯಾರು? ಬಹುಶಃ ನಾವೇ. ಜೇನ್ನೊಣ ಮಾಯ ಆದರೆ ಮತ್ತೆ ಕೆಲವೇ ಗಂಟೆಗಳಲ್ಲಿ ಮನುಷ್ಯ ಇಲ್ಲ ಅಂತೆ, ಅದು ವಿಜ್ಞಾನ ಹೇಳ್ತದೆ. ಅಂದರೆ ಈ ಪ್ರತಿಯೊಂದು ಜೀವಿಯೂ ಕೂಡ ಒಂದು 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 ಅದು ಸರಪಣಿ, ಅದು ಒಂದಕ್ಕೆ ಪೂರಕವಾಗಿ ಬದುಕುವಂಥದ್ದು. ಇವುಗಳೆಲ್ಲ ಒಂದೊಂದೇ ಮಾಯ ಆಗ್ತಾ ಇದೆ ಅಂತ ಹೇಳಿದರೆ ಮತ್ತೆ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಅವನ್ನು ರಕ್ಷಿಸಲಿಕ್ಕೆ ನಾವು ಮಾಯಾದ್ದನ್ನು ಪುನಃ ತರಲಿಕ್ಕಾಗುವುದಿಲ್ಲ. ಬಹುಶಃ ಈ ಪ್ರಕೃತಿಯ ಮೇಲಿನ ಒಂದು ಅತಿಕ್ರಮಣದಿಂದ ಇದೆಲ್ಲ ಮಾಯ ಆಗ್ತಾಯಿದೆ. ಬಹುಶಃ ನಮ್ಮ ದೈವಗಳು ಮಾಯ ಆದ್ದು ಹಾಗೆ. ಮನುಷ್ಯರ ದುರಾಕ್ರಮಣ ಮತ್ತು ದುರಾಡಳಿತ ಜಾಸ್ತಿ ಆದಾಗ ದೈವಗಳು ಮಾಯ ಆದ್ದು. ಯಾಪನ ದಿಕ್ಲಿಗೆ ಬೋಡೈನ ಅಪಗ ಲೆಪ್ಪುಲೆ ಅಪಗ ಬರ್ಪೆ ಒಂದು ಅಭಯ ಕೊರದು ಕುಕ್ಕ ಪೋಪೆ ಅಂತ ಒಂತೆ ಪಾಠ ಕಲ್ಪುಲೆ ಅಂತ. ಇಲ್ಲಾಂದರೆ ನಮ್ಮ ಜೊತೆಗೆ ಇದ್ದರು ಅವರು. ಒಂದು ಸತ್ಯ, ಒಂದು ನ್ಯಾಯ, ಒಂದು ಧರ್ಮ ಅಂತ ಹೇಳಿಕೊಂಡು ನಮ್ಮ ಜೊತೆಗೆ ಇದ್ದರು ದೈವಗಳು. ಜೊತೆಗೆ ಇದ್ದವರಲ್ವಾ ಮಾಯಕಾದ್ದು. ಯಾಕೆ ಮಾಯಕಾದರು ಅಂದರೆ ಈ ಎಲ್ಲ ಸತ್ಯಗಳು, ಈ ಎಲ್ಲ ಜೀವಿಗಳು ನಮ್ಮ ಜೊತೆಗೆ ಬದುಕ್ತಾ ಇದ್ದವುದು ಮಾಯ ಆಗ್ತಾ ಇದೆ ಅಂತ ಆದಾಗ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ, ನಾವಂತೂ ಈಗಲ್ಲ 50 ದಾಟಿದವರಿದ್ದೇವೆ, ಹೇಗೋ ಮಾಯ ಆಗ್ತೇವೆ ಬಿಡಿ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕಲ್ಲ ಈ ಭೂಮಿ, ನಮ್ಮ ಈ ದೈವಗಳಿಗೆ ಬೇಕಲ್ಲ ಇನ್ನೂ ಸಹ. ಆ ದೈವಗಳಿಗೋಸ್ಕರ ಆದರೂ ನಮ್ಮ ಪೀಳಿಗೆಯನ್ನು ಉಳಿಸಿಕೊಳ್ಬೇಕಲ್ಲ. ದೈವ ನಂಬಿಕೆ ಅಂತ ಹೇಳಿದರೆ ನಾವು ಅದೇ ಅಲ್ವಾ. ಆ ದೈವಗಳಿಗೋಸ್ಕರ ಆದರೂ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಿಸಲಿಕ್ಕೆ ಮತ್ತು ಅವರಿಗೆ ಹೂ ನೀರು ಇಡಲಿಕ್ಕೆ ಬೇಕಲ್ಲ. ನಮ್ಮ ಜನ ಅಳಿಬಾರ್ದಲ್ಲ, ನಮ್ಮ ಎಲ್ಲ ಜೀವಿಗಳು ಬೇಕಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಪರಿಸರವನ್ನು ಮತ್ತು ಭಕ್ತಿಯನ್ನು ಈ ರೀತಿಯಲ್ಲಿ ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆಯಾ, ಅದನ್ನು ಯೋಚಿಸಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಒಂದು ಆಸೆಯಿಂದ ಇದನ್ನು ಹಳ್ಳಿಗಳಲ್ಲಿ, ಇನ್ನು ಮುಂದಿನ ಕಾರ್ಯಕ್ರಮ ಬಹುಶಃ ಉಡುಪಿಯಲ್ಲಿ ಒಂದು ಪುರಾತನ ಬನದಲ್ಲಿ ಇದನ್ನು ಬಿಡುಗಡೆ ಮಾಡುವಂಥ ನಾವೊಂದು ಯೋಚನೆ ಮಾಡಿದೆ, ಕಾರ್ಯಕ್ರಮ ಹಾಕ್ತಾಯಿದ್ದೇವೆ. ಆ ಬನಗಳನ್ನು ರಕ್ಷಿಸಬೇಕು ಅಂತ. ಕೆಲವು ಕಡೆ ಇದೆ ಬನಗಳು, ಆದರೆ ಹೆಚ್ಚಿನ ಬನಗಳನ್ನು 90% ಬನಗಳನ್ನು ನಾಶ ಮಾಡಿದ್ದೇವೆ ನಾವು. ಈಗ ನಾವೆಲ್ಲ ಇಲ್ಲಿ ಮಣ್ಣನ್ನು ಬಗೆದು ನಾವು ಜೀವಿಸ್ತೇವೆ. ನಿಮಗೊಂದು ಪ್ರತ್ಯೇಕ ಸ್ಥಳ ನಾವು ಇಡ್ತೇವೆ ಅಂತ ಹಿಂದಿನವರು, ಒಂದು ಪೂರ್ವಜರು ಒಂದು ಬನವನ್ನು ಪ್ರತ್ಯೇಕವಾಗಿ ಇಟ್ಟು ಆ ಜೀವಿಗಳೆಲ್ಲ ಅಲ್ಲಿ ಇರಲಿ, ಏನು ತೊಂದರೆ ಇಲ್ಲ ಅಂತೇಳಿ ಇದ್ದದ್ದು. ಅದನ್ನು ನಾಶ ಮಾಡಿ ನಾವು ಅದಕ್ಕೂ ಕಾಂಕ್ರೀಟ್ ಕಟ್ಟೆ ಕಾಡಿ ಅದನ್ನು ನಾಶ ಮಾಡಿದ್ದೇವೆ. ಅದನ್ನಾದರೂ ನಾವು ಉಳಿಸೋಣ ಅಂತ ಎನ್ನುವ ದೃಷ್ಟಿಯಿಂದ, ಎಲ್ಲ ಜಾಗೃತಿ ಬರಲಿ ಎನ್ನುವ ದೃಷ್ಟಿಯಿಂದ ಈ ಪುಸ್ತಕವನ್ನು ನಾವು
ಎಲ್ಲ ಕಡೆಗಳಲ್ಲಿ ಬಿಡುಗಡೆ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ಒಂದು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದ್ದೇನು ಅಂದರೆ, ಒಳ್ಳೆಯ ವಿಜ್ಞಾನಿಗಳು ಇದ್ದಾರೆ, ಕೆಟ್ಟ ವಿಜ್ಞಾನಿಗಳು ಇದ್ದಾರೆ. ಇವತ್ತು ಮಾಧವ ಗಾಡ್ಗೀಳ್ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮಾಧವ ಗಾಡ್ಗೀಳ್ ಅವರು ಇಂಗ್ಲೆಂಡ್ನ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕಲಿತವರು. ಹಾರ್ವರ್ಡ್ ಯೂನಿವರ್ಸಿಟಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಪ್ರತಿಷ್ಠಿತವಾದ, ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠಿತವಾದ ವಿಶ್ವವಿದ್ಯಾನಿಲಯ. ಅಲ್ಲಿ ಕಲಿತವರು ಮಾತ್ರ ಅಲ್ಲ, ಅಲ್ಲಿ ಪ್ರೊಫೆಸರ್ ಆದವರು ಮಾತ್ರ ಅಲ್ಲ, ಅಲ್ಲಿಯ ವಿದ್ಯಾರ್ಥಿಗಳಿಗೆ PhD ಗೈಡ್ ಆಗಿ ಸುಮಾರು 15-20 ಮಂದಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂಥ ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರು ಬರೀ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ವಿಜ್ಞಾನದ ಕೇಂದ್ರದ ಲ್ಯಾಬೊರೇಟರಿಯಲ್ಲಿ ಮಾತ್ರ ಕೆಲಸ ಮಾಡದೆ, ಪಶ್ಚಿಮ ಘಟ್ಟದ ಪ್ರತಿಯೊಂದು ಆ ಕಾಡಿನ ಮಧ್ಯೆ, ಕೆಸರಿನ ಮಧ್ಯೆ, ನದಿ ನೀರಿನ ಪಾತ್ರಗಳ ಮಧ್ಯೆ ಇದ್ದು ಬದುಕಿದವರು. ಅವರು ಕೆಲವರು ಉತ್ತರ ಕನ್ನಡದಲ್ಲಿ ತಮಾಷೆ ಮಾಡ್ತಾ ಇದ್ದಾರಂತೆ. ಅವರು ಒಂದು ಲುಂಗಿ ಸುತ್ತುಕೊಂಡು ಆ ಕಲ್ಲಿದ್ದಲಿನ ಮಸೆಯಲ್ಲಿ ಹಲ್ಲುಜ್ಜಿಕೊಂಡು ಮತ್ತು ಒಂದು ತುಂಡು ಕನ್ನಡಿಯಲ್ಲಿ ಶೇವ್ ಮಾಡಿಕೊಂಡು ಇದ್ದರಂತೆ ಪಶ್ಚಿಮ ಘಟ್ಟದಲ್ಲಿ ಅಧ್ಯಯನ ಮಾಡುವಾಗ. ಅಂದರೆ ಅಷ್ಟು ದೊಡ್ಡ ಮನುಷ್ಯ ಅಷ್ಟು ಸರಳವಾಗಿ ಒಂದು ಹಳ್ಳಿಯಲ್ಲಿ ಬದುಕಿ ಈ ಎಲ್ಲ ಸತ್ಯಗಳನ್ನು ಅವರು ದಾಖಲಿಸಿದ್ದಾರೆ, ಪರಿಸರದ ಸತ್ಯಗಳನ್ನು. ಅಂದರೆ ಇಂಥ ವಿಜ್ಞಾನಿಗಳನ್ನು ನಾವು ನಂಬಬೇಕು. ನಮಗೆ ಇವತ್ತು ಏನಾಗಿದೆ ಅಂದರೆ, ನಾವು ರಾಜಕಾರಣಿಗಳು ಅಥವಾ ರಾಜಕಾರಣಿಗಳು ಮಾಡಿದ ದೊಡ್ಡ ದೊಡ್ಡ ಅಭಿವೃದ್ಧಿಯನ್ನೇ ನಾವು ನಮ್ಮ ಅಭಿವೃದ್ಧಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಒಂದು ಸತ್ಯ ಇದೆ, ಸರ್ ನಾಗೇಶ್ ಹೆಗಡೆ ಅವರು ಹೇಳಿದ್ದು, ಇವತ್ತು 15 ಭೂಮಿಗಳನ್ನು ನಾಶ ಮಾಡುವಷ್ಟು ನಮ್ಮ ಹತ್ರ ಶಸ್ತ್ರಾಸ್ತ್ರ ಇದೆ. 15 ಭೂಮಿ, ನಮ್ಮ ಇಂಥ 15 ಭೂಮಿಗಳನ್ನು ನಾಶ ಮಾಡುವ ಶಸ್ತ್ರಾಸ್ತ್ರ ನಾವು ಇಟ್ಟುಕೊಂಡಿದ್ದೇವೆ. ಆದರೆ ಒಂದು ಸ್ವಚ್ಛ ನೀರಿನ ನದಿಯನ್ನು ನಾವು ಇಟ್ಟುಕೊಂಡಿಲ್ಲ, ಒಂದು ಸ್ವಚ್ಛ ಆಹಾರ ನಾವು ಇಟ್ಟುಕೊಂಡಿಲ್ಲ. ನಮ್ಮ ಆಹಾರ ಸ್ವಚ್ಛತೆ ಇಲ್ಲ, ವಿಷ ಬರಕಾಗಿದೆ. ನೀರು ಸ್ವಚ್ಛತೆ ಇಲ್ಲ, ಗಾಳಿ ಸ್ವಚ್ಛತೆ ಇಲ್ಲ. ಇವೆಲ್ಲವನ್ನು ನಾವು ಕೆಡಿಸಿಕೊಂಡು 15 ಭೂಮಿಗಳನ್ನು ನಾಶ ಮಾಡುವಷ್ಟು ಪರಮಾಣು ಬಾಂಬು ಅಥವಾ ಇತರ ಶಸ್ತ್ರಾಸ್ತ್ರಗಳನ್ನು ಪೇರಿಸಿಕೊಂಡು ಗುದ್ದಾಡ್ತಾ ಇದ್ದೇವೆ. ಮೊನ್ನೆ ನೋಡಿದಿರಲ್ಲ ನೀವು ಅಲ್ಲಿ ಅವರ ಇಬ್ಬರ ಸಂದರ್ಶನ. ಇಂಥ ಒಂದು ಕಾಲಘಟ್ಟದಲ್ಲಿರುವಾಗ ನಮ್ಮ ಒಂದು ಸಣ್ಣ ಪ್ರಯತ್ನ ಆದರೂ ಮಾಡೋದು, ಏನೋ ದೊಡ್ಡ ಕ್ರಾಂತಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ನಮ್ಮ ಇರುವ ಕೆರೆ ಕಟ್ಟೆಗಳನ್ನಾದರೆ ಉಳಿಸಿಕೊಳ್ಳೋಣ ಅಂತ. ಆದರೆ ಇವತ್ತು ಇಂಥ ಒಂದು ಸಮಾಧಾನಕರ ಒಂದು ವಿಷಯ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಬೇಕಾದ್ರೆ, ಬೆಳಗ್ಗೆ ಶೀನಾ ಶೆಟ್ಟರು ಒಂದು ಫೋನ್ ಮಾಡುವಾಗ ಆಕ್ರೋಶಿತರಾಗಿ ಫೋನ್ ಮಾಡಿದರು. ಅವರಿಗೆ ಆಕ್ರೋಶ ಬರುವುದಿಲ್ಲ, ಆದರೆ ಸಾತ್ವಿಕ ಸಿಟ್ಟು ಅಂತ ಹೇಳ್ಬೋದು ಅದನ್ನು. ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಪಾರ್ಶ್ವದಲ್ಲಿ ಬೆಂಕಿ ಬಿದ್ದಿದೆ, ಹೊಗೆ ಹೇಳ್ತಾ ಇದೆ, ನೋಡಿ ನೀವು ಅದನ್ನು ಹೋಗಿ ಅಂತ ಹೇಳಿದರು. ಮೊನ್ನೆ ಸಾಹಿತ್ಯ ಸಮ್ಮೇಳನ ನೀವು ಮಾಡಿದ್ದೀರಿ, ಪುಸ್ತಕ ಪ್ರಕಟಿಸ್ತೀರಿ, ಎಲ್ಲ ಲೇಖಕರದ್ದು ಆಮೇಲೆ ಸಾಹಿತಿಗಳ ಪುಸ್ತಕಗಳನ್ನು ಪ್ರಕಟಿಸ್ತೀರಿ, ಮಾರಾಟ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಅಲ್ಲಿ ಸಮ್ಮೇಳನ ಮಾಡಿದ್ದೀರಿ. ಇವತ್ತಲ್ಲಿ ಬೆಂಕಿ ಬಿದ್ದಿದೆ, ಹೋಗಿ ನೋಡಿ ಅಲ್ಲಿ ಹೇಗೆ ಆಗಿದೆ ನೋಡಿ ಅಂತ. ಯಾಕೆ ಬೆಂಕಿ ಬಿದ್ದಿದೆ, ಆ ಬೆಂಕಿ ಬಿದ್ದ ಸ್ಥಳ ಹೇಗೆ ಉಂಟು ನೀವು ನೋಡಬೇಕು, ನಾನು ವಿಡಿಯೋ ಮಾಡಿದ್ದೇನೆ, ನೀವು ಸಹ ಮಾಡಿ. ನಾನು ಮತ್ತು ಅವರು ಹೇಳಿದ್ದಕ್ಕೆ ಹೋಗಬೇಕಲ್ಲ, ನಾನು ಬರೋವಾಗ ಹೋದೆ. ನನಗೆ ಗೊತ್ತಿತ್ತು ಅಲ್ಲಿ ಪರಿಸ್ಥಿತಿಗಳೆಲ್ಲ. ನಾವು ಸುಮಾರು 10 ವರ್ಷಗಳ ಹಿಂದೆ ದೊಡ್ಡ ಕಸದ ರಾಶಿಯನ್ನು ಮೇಲೆ ನಿಂತು ಭಾಷಣ ಮಾಡಿ ಎಲ್ಲ ಮಾಡಿದವರು, ಅದೆಲ್ಲ ಎತ್ತಂಗಡಿ ಆಗಿದೆ. ಮತ್ತು ಅಲ್ಲಿ ಹೋಗಿ ನೋಡ್ತೇನೆ, ವಿಶ್ವವಿದ್ಯಾಲಯದ್ದು ಎಲ್ಲಿದ್ದೋ ಗೊತ್ತಿಲ್ಲ, ಇದ್ದ ಸಕಲ ದ್ರವ ಕೂಡ ಒಂದು ಹರಿದು ಬರ್ತಾ ಇದೆ ಅಲ್ಲಿಗೆ ನೀರು. ಮತ್ತು ಇದ್ದ ರಾಶಿ ತ್ಯಾಜ್ಯಗಳನ್ನೆಲ್ಲ ಅಲ್ಲಿ ರಾಶಿ ಹಾಕಿದ್ದಾರೆ, ರಾಶಿ ಹಾಕಿ ಅದಕ್ಕೆ ಬೆಂಕಿ ಬಿದ್ದಿದೆ. ಆ ರಾಶಿಯಲ್ಲಿ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ಕನ್ನು ಸುಡುವುದು ಕಾನೂನು ರೀತಿಯಲ್ಲಿ ಹೇಗೂ ಅದು ಬಿಡಿ, ಕಾನೂನಿನ ವಿಚಾರ. ಡಯಾಕ್ಸಿನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಇತರ ಸುಮಾರು 7-10 ರಾಸಾಯನಿಕಗಳು ಬಿಡುಗಡೆ ಆಗ್ತದೆ. ಕ್ಯಾನ್ಸರಿಗೆ ನಂಬರ್ 1 ಅದು. ದಿನ ಪ್ಲಾಸ್ಟಿಕ್ ಸುಟ್ಟರೆ ಅದು ಕ್ಯಾನ್ಸರಿಗೆ ನಂಬರ್ 1. ಮತ್ತು ಬಂಜೆತನ, ಷಂಡತನ ಇದೆಲ್ಲ ಇದೆ. ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ನಲ್ಲೇ ನೀವು ಒಂದು ಅಂಕಿಅಂಶ ತೆಗೆದರೆ ಎಷ್ಟು ಜನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅಂತ ಬಹುಶಃ ಶೀನಾ ಶೆಟ್ಟಿ, ಕೃಷ್ಣಮೂಲ್ಯರಿಗೆ ಆ ಲೆಕ್ಕ ಗೊತ್ತಿದೆ. ಎಷ್ಟೋ ಜನರನ್ನು ನಮ್ಮ ಸಿಂಹರೋಗದ ಕಷಾಯ, ಆಮೇಲೆ ವಯನಾಡಿನ ಹಳ್ಳಿ ವೈದ್ಯರು ಅಲೋಪತಿ ಆಗದೆ, ನಮ್ಮ ಮಾಡರ್ನ್ ಮೆಡಿಸಿನ್ನಿಂದ ಆಗದೆ, ಆಮೇಲೆ ತಲಪಾಡಿ ಆಯುರ್ವೇದ ಕೇಂದ್ರಗಳು ಕೆಲವರನ್ನು ಗುಣಪಡಿಸಿದ್ದಾರೆ, ಕೆಲವರು ಸತ್ತೋಗಿದ್ದಾರೆ, ಎಲ್ಲ ಆಗಿದೆ. ಈ ಎಲ್ಲ ಅಂಕಿಅಂಶಗಳು ಅವ್ರ ಹತ್ರ ಇದೆ. ಆದರೆ ನಮ್ಮ ಜನರ ಹತ್ರ ಈ ಅಂಕಿಅಂಶಗಳಿಲ್ಲ. ಸತ್ತದ್ಯಾರು, ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಸತ್ತಿದ್ದಾರೆ, ಕ್ಯಾನ್ಸರ್ನಿಂದ ಸತ್ತಿದ್ದಾರೆ, ಹೋಯ್ತು ಬಿಟ್ಟು ಅವರ ವಜ್ಜ ಮಾಡಿತ್ತು, ನಾವು ಮರೆತು ಬಿಡ್ತೇವೆ. ಆದರೆ ಇದೆಲ್ಲದರ ಅಂಕಿಅಂಶ ನಾವು ಲೆಕ್ಕ ಹಾಕಿದಾಗ ನಮ್ಮ ಊರಲ್ಲಿ ಏನಾಗ್ತಾಯಿದೆ ಅಂತ ಒಂದು ಆತಂಕ ಬರ್ತದೆ. ಇದೆಲ್ಲದಕ್ಕೂ ಕಾರಣ ಏನು? ಪ್ಲಾಸ್ಟಿಕ್ ತ್ಯಾಜ್ಯ. ನಮ್ಮ ತ್ಯಾಜ್ಯಗಳನ್ನು ನಾವು ವಿಲೇವಾರಿ ಮಾಡಲಿಕ್ಕೆ ನಾವು ಕಲೀಲಿಲ್ಲ. ನಮ್ಮ ಕಲುಷಿತ ವಾತಾವರಣವನ್ನು ನಾವು ಶುದ್ಧವಾದಂಥ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಸಾಧ್ಯ ಆಗಲಿಲ್ಲ. ಅದನ್ನು ನಾವು ತಿಳುವಳಿಕೆ ಕೊಡಲಿಕ್ಕೆ, ಜಾಗೃತಿ ಮೂಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಯತ್ನವನ್ನು
ಇಲ್ಲಿ ಮಾಡಲಿಕ್ಕೆ ಈ ಕಣಂತೂರಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಒಂದು ಪವಿತ್ರ ಸ್ಥಳ, ಇಲ್ಲಿ ಎಲ್ಲರೂ ಒಂದು ಸಕಾರಾತ್ಮಕವಾಗಿ ಚಿಂತನೆ ಮಾಡುವವರು. ನಮ್ಮ ಚಿಂತನೆಯಿಂದಾದರೂ ಈ ಊರಿನಲ್ಲಿ ನಮ್ಮ ಒಂದು ಸಾವಯವ ರೀತಿಯಲ್ಲಿ ಸುಸ್ಥಿರ ರೀತಿಯಲ್ಲಿ ಅಭಿವೃದ್ಧಿ ಅಥವಾ ಈ ಥರದ ಒಂದು ವಿಕಾಸವನ್ನು ಮಾಡಲಿಕ್ಕೆ, ಜನಜಾಗೃತಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಅನ್ನೋ ಒಂದು ಆಸೆಯಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಅದಕ್ಕೆ ಬಹಳ ಶ್ರಮಪಟ್ಟು ನಾನು ಕೇಳಿಕೊಂಡಾಗ ನಮ್ಮ ಚಂದ್ರಾಸ್ ಕಣಂತೂರವರು ಬಹಳ ಶ್ರಮಪಟ್ಟು ನಿಮ್ಮನ್ನೆಲ್ಲ ಸೇರಿಸಿ ಎಲ್ಲ ಒಂದು ಸಂಯೋಜನೆ ಮಾಡಿಸಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಯಾವತ್ತೂ ಕೂಡ ನಮ್ಮ ದೇವಿಪ್ರಸಾದ್ ಪೊಯ್ಯತ್ತಾರೆ ಅವರು ಹೇಳಿದ ತಕ್ಷಣ ಅವ್ರಿಗೆ ಭಾಳ ಉತ್ಸಾಹ, ಬನ್ನಿ ಮಾಡಿ, ನೀವು ಏನು ಒಳ್ಳೆಯ ಕೆಲಸ ಮಾಡಲಿಕ್ಕೊಂಡು ಮಾಡಿ ಅಂತ ಸಹಕಾರ ಕೊಡುವವರು. ಇಲ್ಲದ್ರೆ ಇಂಥ ಕ್ಷೇತ್ರದಲ್ಲೆಲ್ಲ ಈ ಸಭೆಗಳನ್ನು ಮಾಡಲಿಕ್ಕೆ ಕೆಲವರಿಗೆ ಸ್ವಲ್ಪ ಭಯ ಆಗ್ಬೋದು. ಆದರೆ ಇದು ದೈವದ ಕ್ಷೇತ್ರ, ಇಲ್ಲಿ ನಾವು ಮಾತನಾಡುವ ಆಡುವ ಮಾತಲ್ಲಿ ಆಂಗಿಕದಲ್ಲೆಲ್ಲ ವ್ಯತ್ಯಾಸ ಆಗಬಾರ್ದು. ಆದರೆ ನಾನು ಅವರೆಲ್ಲರ ಸಹಕಾರಗಳನ್ನು ನಾನು ನೆನೆಯುತ್ತಾ, ಮತ್ತು ಇವತ್ತು ಮಾಧವ್ ಉಳ್ಳಾಲ್ ಮತ್ತು ಮಂಜುನಾಥ್ ಕಾಮತ್ ಅವರು ಬಂದಿದ್ದಾರೆ. ಮಂಜುನಾಥ್ ಕಾಮತ್ ಅವರು ಬೆಂಗಳೂರಿನಲ್ಲಿದ್ದರು. ಈ ಒಂದು ಮರದ ಆಸೆಗೋಸ್ಕರ, ಇದರ ಕುತೂಹಲಕ್ಕೋಸ್ಕರ ಅವರು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಅದನ್ನು ದಾಖಲಿಸಿದ್ದಾರೆ. ಅವರೆಲ್ಲರನ್ನು ನಾನು ನೆನೆಯುತ್ತಾ, ನಮ್ಮ ಈ ಕ್ಷೇತ್ರದ ಒಳಗೆ ನಾವು ಆಡಿದ ಮಾತುಗಳಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಲೋಪದೋಷ ಇರ್ಬೋದು, ನಮ್ಮ ಆಂಗಿಕದಲ್ಲಿ ವ್ಯತ್ಯಾಸ ಇರ್ಬೋದು, ಏನಿದ್ದರೂ ನಮ್ಮ ಕ್ಷಮೆ ಕೊಟ್ಟು ನಮ್ಮ ಉದ್ದೇಶವನ್ನೊಂದು ಆ ದೈವಗಳು ತಿಳ್ಕೊಂಡು ನಮ್ಮನ್ನು ನಡೆಸಬೇಕು ಅಂತ ನಾನು ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೇಳಿದರು. ಈಗ ಮಾಧವ್ ಉಳ್ಳಾಲ್ ಅವರು ಪರಿಸರ ಪ್ರೇಮಿಗಳು ಅವರು ಆಗಮಿಸಿದ್ದಾರೆ. ದಯವಿಟ್ಟು ಈಗ ಪರಿಸರದ ಬಗ್ಗೆ ಬಹಳಷ್ಟು ತಿಳಿದುಕೊಂಡವರು ಮಾಧವ್ ಉಳ್ಳಾಲ್ ಅವರು. ನಾವು ಇದನ್ನು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಮಾಧವ್ ಉಳ್ಳಾಲ್ ಅವರು. ಕುಂದಾಳಗಿರಿಯಲ್ಲಿ 2-3 ವರ್ಷಗಳ ಮೊದಲು, 4-5 ವರ್ಷಗಳ ಮೊದಲು ಒಂದು ಕದಂಬ ವನವನ್ನು ಮಾಡಿದ್ದಾರೆ. ಬಹಳ ಅಪರೂಪದ ಕದಂಬ ವನವನ್ನು. ಅದಕ್ಕೆ ಸುಮಾರು 200 ಗಿಡಗಳನ್ನು ಕೊಟ್ಟು ಅಲ್ಲಿ ಆ ವನವನ್ನು ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದವರು ಮಾಧವ್ ಉಳ್ಳಾಲ್ ಅವರು. ಇಂಥ ಹಲವಾರು ಪರಿಸರ ಸಂಬಂಧಿ ಕೆಲಸಗಳನ್ನು ಮಾಡಿದವರು ಪರಿಸರ ಪ್ರೇಮಿಗಳು. ಈಗ ಈ ಸ್ಥಳೀಯ ಪರಿಸರದ ಬಗ್ಗೆ ಕ್ಷೇತ್ರದ ಪುಣ್ಯದ ಮಣ್ಣಿಗೆ ನಮಸ್ಕಾರ ಮಂತೊಂದು ವೇದಿಕೆ ಉಡ್ಪುಣ ಮಾತೆಯನ್ನು ಅನ್ನನಕ್ಲಿಗೆ ಎದುರು ಸೇರಿದಿತ್ತಿನ ಮಾತ ಗಣ್ಯರಿಗೆ ಮಾಧವ ಗಾಡ್ಗಿಲ್ರನ್ನ ಒಂದು ಪುಸ್ತಕನ ಅನಾವರಣ ಮನ್ಪುನಂಚಿನ ಒಂದು ಭಾಗ್ಯ ಎನ್ನ ಪಾಲ್ಗೆ ಆತನ ಕಲ್ಲೂರು ನಾಗೇಶ್ ನಂಚಿನ ವ್ಯಕ್ತಿ ఆయన ಪ್ರಕಾಶನ ಮನ್ಪುನಗ ಇಡೀ ಜಗತ್ತಿಗೆ ಪೋಡ್ ಪನ್ಪುನ ಒಂದು ದೃಷ್ಟಿಕೋನಡು ಇನಿ ನಮ್ಮ ಕನಂತೂರು ನಂಚಿನ ಕ್ಷೇತ್ರಡ್ಲ ఆయన ಪ್ರಾರಂಭ ಮಾಡ್ತಾರೆ. ಆತ ಮಾತ್ರತ್ ಪಶ್ಚಿಮಘಟ್ಟಡುಪುಣ ಭಾರಿ ವಿಶೇಷವಾಯಿನ ಸಸ್ಯ ಸಂಕುಲಾದುಪ್ಪಡು ಪ್ರಾಣಿ ಪಕ್ಷಿಲಾದುಪ್ಪಡು ಆತ ಮಣ್ಣಡುಪ್ಪುಣ ಪಿಜಿ ನಡೆದು ಬತ್ತಿನ ಪ್ರತಿ ಒಂದು ಕೀಟದ ಬಗ್ಗೆಲ್ಲ ಆ ಒಂದು ಪುಸ್ತಕದ ಉಲ್ಲೇಖ ಮಲ್ದೆ ಎಂಕ್ ಗೌರವ ಪ್ರತಿಯೊಂದು ನಾಗೇಶ್ವರ ಮೊರನೇ ಕೊಡ್ತೇವೆ. ಆಯ್ತು ಒಂದು ಆತ ಭಾಗವನ್ನು ಓದುದಾನಾಗ ಮೈ ರೋಮಾಂಚನ ಆಪುಂಡು. ಆರ್ನ ಪಶ್ಚಿಮಘಟ್ಟಡೆ ಉಳೈ ಕುಲ್ಲುದು ಐನ ಅಧ್ಯಯನ ಮಂತಿನಂಚಿನ ಆ ಒಂದು ಫಲ ಇಡೀ ನಮ್ಮ ಜಗತ್ತಿಗೆ ತಿಕ್ಕೋಡು ಪನ್ಪುಣ ಮೂಲ ಉದ್ದೇಶದಿದ್ದು ಏರುಘಟ್ಟದ ನಡಿಗೆ ಪನ್ಪುಣ ಪುದರ್ದ ಮುಖಾಂತರ ಈ ಪುಸ್ತಕನು ನಾಗೇಶ್ ಸರ್ನ ಒಂದು ಮುಖಾಂತರ ಐನ ಜಗತ್ತಿಗೆ ಕೊರ್ಪುನಂಚಿನ ಒಂದು ಕಾರ್ಯವನ್ನು ಮಲ್ತೊಂದುಲ್ಲೇರಿ. ಒಂದು ಪ್ರಕೃತಿಗೆ ಭಾರಿ ಅನುಕೂಲ ಆಪನಂಚಿನ ಪ್ರಕೃತಿಗೆ ನಮ್ಮ ಕಲ್ಪೋಡು ಆಯ್ನಂಚಿನ ಪ್ರಕೃತಿಗೆ ನನ್ನ ದುಂಬುಡು ನನ್ನ ಯುವ ಪೀಳಿಗೆಗಳು ನನ್ನ ದಾದ ಮಲ್ಪೋಡು ಪನ್ಪುಣಂಜಿ ಚಿಂತನೆ ಈ ಪುಸ್ತಕ ನಂಗೆ ಕೊರ್ಪುಂಡು. ಮಾತ್ರತ್ ಇತ್ತೆ ನಮ್ಮ ಒಂದು ಮರಣತೀಯ ಮಲ್ಲ ಭಾರಿ ವರ್ಷದ ಅಂಚಿನ ಮರಕಲ ಪುರಾತನ ಮರಕಲನ್ನು ಈ ಭೂಮಿಗೆ ಒರಿಪುಣಿ ಎಂಚ ಆ ಒರ್ತನಂದ ಆ ಭೂಮಿಗೆ ಆಯ್ತಾ ಪ್ರತಿಫಲ ದಾದ ಅಂತರ್ಜಲ ಎಂಚ ಹೆಚ್ಚಾಪುಡು, ಪ್ರಕೃತಿ ವಾಯುಮಾಲಿನ್ಯದ ನಿಭಾವನೆ ಹೆಂಚಾಪುಡು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹೆಂಚ ತಿಕ್ಕೊಂಡು ಮಾತ್ರತ್ ಸುಮಾರು ವಿಷಯದ ಬಗ್ಗೆ ಆ ಒಂದು ಮರ ನಂಗೆ ಸಾಕ್ಷಿ ಅದುಂಡು. ಪ್ರಮುಖವಾದ ಮೇಲ್ಪದರ ಎಂಚ ನಾಶ ಆಪುಂಡು, ಕರಗದು ಪೋಪುಂಡು, ಐನು ಸಂರಕ್ಷಣೆ ಮನ್ಪರೆ ಈ ಇಂಚಿನ ಪುರಾತನ ಮರಕುಲು ನಂಗೆ ಉಪಯೋಗ ಆಪುಂಡು. ನಮ್ಮ ಇನಿ ಕೋಡೆ ಮುರಣಿ ಒಂಜಿ 20-20 ವರ್ಷದ ದುಮ್ಮು ನಡ್ತಿನ ಮರಕಲು ಐಕೆ ನಂಗೆ ಸಾಕ್ಷಿ ಆಪುಜಿ ದಯಪಂಡ ಆಯ್ತು ಬೇರುಳು ಮೆಚೂರ್ ಆದ ಪೂಜಿ ಆಯ್ತು ಬೇರುಳು ನಂಗೆ ನೀರಿನ ಸಂಗ್ರಹ ಮಲ್ಪೆರೆಗೋಸ್ಕರ ಒಂಜಿ ತೋರಬುಡ್ದು ಭೂಮಿದ ಅಡಿಟ್ಟು ನಂಗೆ ಕೆಲಸ ಮನ್ಪೆರೆಗೆ ಸಾಧ್ಯ ಹೆಚ್ಚು. ಪುರಾತನ ಮರಕುಳು ದಾದೊಂಡ ಅವು ನಂಗೆ ಈತ್ನೆಟ್ಲ ನೀರು ಕೊಡ್ತಂಡು, ಈತ್ನೆಟ್ಲ ಈ ಭೂಮಿದ ಮೇಲ್ಪದರನ್ನು ಸಂರಕ್ಷಣೆ ಮಾಡ್ತಂಡು. ಓಲ್ ಮೇಲ್ಪದರದ ನಾಶ ಆತಂಡ, ಓಲ್ ಮೇಲ್ಪದರ ಕರೆದು ಪೋತಂಡ ಅಲ್ಪ ಮಾತ ನಮ್ಮ ತೋಜೊಂದಿಲ್ಲ. ಭೂಮಿ ಬೆಚ್ಚಾಪುಂಡು, ಭೂಮಿ ನಂಗೆ ನನ್ನ ದುಂಬುದ ದಿನಕ್ಕೆ ಮಣ್ಣದ ಫಲವತ್ತತೆ ಒಪ್ಪುಜಿ, ಮಣ್ಣು ಜೀವಂತಿಕೆ ಒಪ್ಪುಜಿ. ಮಣ್ಣು ಫಲವತ್ತತೆ ಇತ್ತಿನ ಮಾತ್ರ ಬುಲೆಕುಲು ಎಡ್ಡಾಪುಂಡು, ಮಣ್ಣು ಜೀವಂತಿಕೆ ಇತ್ತಿನ ಮಾತ್ರ
ಒಂದು ದುಂಬದ ಜನಾಂಗವು ದುಂಬದ ಪೀಳಿಗೆಗೆ ಅವು ನಂಗೆ ಹಸ್ತಾಂತರ ಮನ್ಪರಿಗೆ ಯೋಗ್ಯವಾದ ಪುಂಡು ಮರತ ಇರ ಬೂರುಂಡ ಮಾತ್ರ ಈ ಭೂಮಿದ ಮಣ್ಣು ಫಲವತ್ತತೆ ಉಪ್ಪುಂಡು ಅಂಚಾದ ಪುನಗ ಮರ ಏತು ಈ ಭೂಮಿಡು ಹೆಚ್ಚು ಉಂಡ ಆ ಭೂಮಿ ಅತ್ಯಂತ ಶ್ರೇಷ್ಠವಾದ ಪುಂಡು ಐಕೆ ನಮ್ಮ ಪನ್ಪ ಭೂಮಿಡು ಮರ ಉಪ್ಪೋಡು ಭೂಮಿಡು ಒಲಾಂಡ ಅಭಿವೃದ್ಧಿ ಕಾರ್ಯ ಆಪುಂಡು ಐತೆ ಬದಲಾದ ಒಂದು 10 ಮರಕ್ಲೆ ನಡ್ರಿಗೆ ನಮ್ಮ ಪ್ರಯತ್ನ ಮಲ್ಪೋಡು ಮಾತ್ರತ್ತು ಐಕ್ ನೀರು ಪಾಡ್ದು ಸಾಂಕೊಡು ಮಲ್ಲ ಮರ ಮಲ್ಪೋಡು ಎಂಕ್ಲೆಗೆ ಮಾತೆರೆಲ್ಲ ಗೊತ್ತಿಪ್ಪುನಂಚಿನ ಕುಡಂಜಿ ವಿಷಯ ಎಂಚಿನ ಕೇಂಡ ಈ ಭೂಮಿಡ ಅಂತರ್ಜಲ ಕಡಿಮೆ ದಾಯಗಾಪು ಈ ಮಲಮಲ್ಲ ಪುರಾತನವಾಯಿನಂಚಿನ ಮರಕ್ಕಳು ನಾಶಾಂಡ ಮಾತ್ರ ಎಂಕ್ಲಲ್ಲಿ ಕಡೆ ಅಂತರ್ಜಲ ಕಡಿಮೆ ಆವೊಂದುಂಡು ಭೂಮಿದ ಫಲವತ್ತತೆ ನಾಶ ಆಪುಂಡು ಯಾಪ ನಮ್ಮ ಸಿಟ್ಟು ತೊಲಾಡಿ ಬತ್ತನ ಅಲ್ಪ ಒಂಜಿ ಕಜವಾಯಿರ ಬಿಟ್ಪುಜರಿ ಎಂಕ್ಲು ಒಲಾಂಡಲ ಒಂಜಿ ಜಾಗಡೆ ಎಡ್ಡೆ ಮರ ನಡಿಯ ಪಂಡದಂಡ ಎಂಕ್ಲೆಗೆ ಫಸ್ಟ್ ಅಲ್ಪ ಏರು ಬರ್ಪೆರು ಪಂಡ ಎನ್ವೈರ್ಮೆಂಟ್ ಇಂಜಿನಿಯರ್ಸ್ ಈ ಮುಕ್ಕಳು ದಾದ ಪನ್ಪೆರು ಪಂಡ ಮೂಲು ಐತೆ ಇರಬೂರ್ದು ಎಂಕ್ಲೆಗೆ ಪ್ರತಿದಿನ ಅಡಿಪೆರೆಗೆ ಕಷ್ಟ ಆಪುಂಡು ಉಳ್ಳಾಡ್ರೆ ನಿಕ್ಕಲೆ ದೈ ನಡೋಡ್ಚಿ ಪಂಡ ಅಂಡ ಎನ್ನ ಯಾನು ಇಂದಕ್ಕೆ ದುಂಬಲ ಒಂಜಿ ಲೇಖನ ಬರೆದಿತ್ತೆ ಐಟಿ ಪ್ರಖರವಾದ ಒಂಜಿ ವಿಷಯನ ಯಾನು ಉಲ್ಲೇಖ ಮಲ್ತಿದ್ದೆ ದಾದ ಪಂಡ ಇಡೀ ವಿಶ್ವದ ಭೂಮಿಡಿ ಮರತ ಇರೆ ಭೂಮಿನ ಸ್ಪರ್ಶ ಮಲ್ತಿಜ್ಜಿ ಪಂಡ ದಂಡ ಮರ ಭೂಮಿ ನಂಗೆ ಸೈತಿಲಕ ಭೂಮಿದ ಸತ್ವ ನಾಶ ಆಪುಂಡು ಭೂಮಿ ಅಂತರ್ಜಲವನ್ನು ಹೆಚ್ಚ ಮಲ್ಪುಜಿ ಒಂದು ಮರ ಇತ್ತನ ಮಾತ್ರ ಸಾಧ್ಯ ಆಪುಂಡು ಅಂಚನಿದಾದ್ರ ನಂಗೆ ಮಾತೆಲ್ಲ ಗೊತ್ತು ಪೋಡು ಮರನ್ನು ನಮ್ಮ ಸಂರಕ್ಷಣೆ ಮಲ್ಪೋಡು ಮರನ್ನು ನಮ್ಮ ಒಂಜಿ ಪ್ರೀತಿ ಇರ್ತಿಗೋಡು ಐಕೆ ಗೌರವ ಕೊಡು ಅಪ್ಪಾಗ ಮಾತ್ರ ಈ ಭೂಮಿದ ರಕ್ಷಣೆ ಆಪುಂಡು ಕೊಂಡದು ಎನ್ನರದ್ದು ಪಾತ್ರ ಮಾತಾ ದುಂಬತ ನೆನೆತೊಂದು ಕ್ಷೇತ್ರದ ಅನುವಂಶ ಮುಕ್ತೇಶ್ವರಾಯನ ಬಂಟೆ ಆಳುಳ್ಳೇರು ಅಂಚನೆ ವೈದ್ಯನಾಥ ಸೇವಾ ಸಂಘದ ಅಧ್ಯಕ್ಷರಾಯನ ಚೌಟೇರು ಆತ್ಮೀಯರಾಯನ ಸೇನವೇರು ಕೃಷ್ಣಮೂಲಿಯರು ಶೀನಶೆಟ್ರು ಅತ್ಯಂತ ಆತ್ಮೀಯರಾಯನ ಅಂಚಿನ ನಾಗೇಶ್ ಕಲ್ರು ಅಂಚನೆ ಪರಿಸರ ತಜ್ಞರಾಯನ ಅಂಚಿನ ಮಾದೇ ಉಳ್ಳಾಳ್ರು ಬಸ್ ಸೇರಿದ ಮಾತಾ ಕ್ಷೇತ್ರದ ಭಗವದ್ಭಕ್ತರೇ ವೈದ್ಯನಾಥ ಸೇವಾ ಸಂಘದ ಗೌರವಾನ್ವಿತ ಸದಸ್ಯರೇ ಎನ್ನ ಆತ್ಮೀಯರ ಅಂಚಿನ ಎನ್ನ ನೆರೆತಾರಾಯನ ಇಸ್ಮಾಯಿಲ್ ಅಂಚನೆ ಇಸ್ಮಾಯಿಲ್ ತೋಟರು ಅರ್ಜನಲ ನಿಕ್ಲೆ ಮಾತೆರೆಗಳ ಕೈ ಮುಗಿಯೊಂದು ಒಂಜಿ ರಡ್ಡು ಎನ್ನ ಅನಿಸಿಕಾತಿ ಶ್ರೀ ಕ್ಷೇತ್ರ ಕಣಂದೂರುಂದು ಪಂಡ ಪ್ರಕೃತಿದ ನಡುಟುಪ್ಪುನಂಚಿನ ಒಂಜಿ ಜಾಗ ದಯಂದು ಪಂಡ ಮುಲ್ತ ಕಂಡೋಳೇನು ಮಾತ್ರ ಏಪಲ ನಮ್ಮ ದೆಪ್ಪೆರೆ ಸಾಧ್ಯ ಇಜ್ಜಿ ಐನು ತೋಟ ಆಪುಂಡು ಒಂದು ಆಪುಂಡು ನಮ್ಮ ಏಪಲ ನೆನಪೆರೆ ಸಾಧ್ಯ ದಯಂದು ಪಂಡ ಕ್ಷೇತ್ರಕ್ಕೆ ಅತ್ಯಂತ ಅಗತ್ಯ ಇತ್ತಿನಂಚಿನ ಮಾತ ಪರಿಸರಗಳು ಬುಕ್ಕ ಪರಿಸರ ಹಿಡ್ದು ನರಮಾನಿ ಅತ್ತಂದೆ ನರಮಾನಿ ಹಿಡ್ದು ಪರಿಸರ ಏಪಲ ಆಯರೆ ಸಾಧ್ಯನೇ ಇಜ್ಜಿ ಪರಿಸರ ಖಂಡಿತವಾದ ಐನು ಎಂಚ ಸಮತೋಲನ ಮಲ್ಪೋಡು ಬಂದ್ಪು ಪರಿಸರ ಗೊತ್ತುಂಡು ನರಮಾನಿ ಏತ್ ಐನು ಅಸಮತೋಲನ ಮಲ್ಪೆರೆ ಪೋಂಡಲ್ಲ ಖಂಡಿತವಾದ ಪರಿಸರ ಐನು ಸರಿ ಮಲ್ತಂದು ಪೋಪುಂಡು ಆಂಡ ಐನು ನಿರ್ದೇಶನ ಮಲ್ಪುನಂಚಿನ ಜನಕ್ಕೂ ನಂಗೆ ಏಪಲ ಬೋಡಾಪುಂಡು ನಿಜವಾದಿನಿ ನಂಗೆ ಮಾಧವ ಗಾಡಿಗೆ ಲೆಕ್ಕನೆ ನಂಗೆ ಮಾಧವ ಉಳ್ಳಾಳ್ರಿ ನಂಗೆ ಮುಲ್ಪ ತಿಕ್ಕದೇರು ಆರೆ ಅತ್ಯಂತ ಕಳಕಲಜ್ರಿ ಆ ಪರಿಸರನ ಎಂಚ ಒರಿಪೊಳಿ ಪನ್ಪುನಂಚಿನ ಪಾತಿರನ ಆರು ಪನ್ಪೇರು ಬೊಕ್ಕ ದೇವರೊಂಜಿ ಬಾರಿ ಪೊರ್ಲುದ ಸೃಷ್ಟಿ ಕೊಡ್ತೇರು ನಂಗೆ ಒಂಜಿ ಜೀವಾತ್ಮ ಒಂಜಿ ಹೋಗಂಡ ಜೀವ ಇತ್ತಿನ ಒಂಜಿ ಭೂಮಿಗೆ ಬೂರ್ದು ಸೈತು ಪೋಂಡುಂದಂಡ ಅವು ಮಣ್ಣು ತೊಟ್ಟಿಗೆ ಸೇರುಂಡು ಏತು ಬಜಕ್ರೆ ಏತು ಪೂರ್ಣಲ್ಲ ಒಂಜತ್ತು ದಿನ ಅವು ಮಣ್ಣಿಗೆ ಸೇರುಂಡು ಐದು ದಾಲ ಏರ್ಲ ಮಲ್ಪೊಡು ಬಡಿಸಿ ಇಜಿಂದಾಂಡೆ ನಮ್ಮ ಏರ್ಲ ನರಮನೆ ನಡತು ಪೋಯರ ಸಾಧ್ಯ ಜಾಂಡು ಓಲ ಇಂಚಿನ ಮಲ್ಪೇರ ಸಾಧ್ಯ ಜನ ಇನ್ನು ಮಾತ ಆ ದೇವೇರು ಪನ್ಪುಣ ಅಂಚಿನ ಮಲ್ಲ ಒಂಜಿ ಶಕ್ತಿ ನಮ್ಮನ್ನು ಪೊರ್ಲು ಕಾತೊಂದು ಬರ್ಪುಂಡು ಇನಿ ಮಾಧವ ಗಾಡಿಗೆ ಇಲ್ರಿ ಪರಿಸರದ ಬಗೆಟ್ ಅತ್ಯಂತ ಪೊರ್ಲುದ ಅಧ್ಯಯನ ಮತ್ತು ಯಾನ ಬುಕ್ಕನ್ನು ಓದುದಿಜಿ ಪ್ರಾಮಾಣಿಕವಾದ ಕಲ್ಲೂರು ನಾಗೇಶ್ವರ ಖಂಡಿತವಾಗಿ ಓದುದು ಪೇರು ದಯವಂಡ ಆರೆ ಪ್ರಕಾಶನ ಮಲ್ತಿದ್ದೇರು ಪರಿಸರದ ಬಗ್ಗೆ ನಂಗೆ ತಿಳುವಳಿಕೆ ಮಲ್ಪುಣಂಚಿನ ಜನಕ್ಕಲು ಬೋಡು ಮುಖ್ಯವಾದ ನಂಗೆ ಗೊತ್ತಿಜ್ಜಿಯಿಂದ ಹತ್ತು ಆ ನರಮಾನೆಗೆ ಒಂದು ವಿಷಯನ ಪಂಪೇರಿಂದ ಅಂಡ ಆ ವಿಷಯದ ಬಗ್ಗೆ ನಂಗೆ ಅನುಭವ ಆಪಣೆ ಅವು ಈಗಿನ ಪಂಡಿಜಿಂದ ಅಂಡ ನಂಗೆ ಏಪಲ ಆ ವಿಷಯ ನಂಗೆ ಏಪಲ ಗೊತ್ತಾಪಿದ್ವಿ ಒಬ್ಬೇ ಒಂದು ವಿಷಯ ತೂಲೆ ನಂಗೆ ನಿಜ ನಮ್ಮ ಒಟ್ಟಿಗೆ ಪುಂಡು ಐನು ನಮಗೆ ಪನ್ನೆಂಡು ಮಾತ್ರ ನಂಗೆ ಅರ್ಥ ಆಪಣೆ ನಮ್ಮ ಕಣಂದೂರ್ದ ಆ ಕುಕ್ಕುದ ಮರ ಏರೆಗೆಲ್ಲ ಐಕಿ ಸಮಯ ನಿರ್ಧಾರ ಮಲ್ಪೇರೆ ಸಾಧ್ಯ ಇಜ್ಜಿ ಮೂಲ ಆಯ್ನ ಅವು ಅದು ಪಂದೆ ಉಪ್ಪೆರೆ ಯಾರು ದಯವಂಡ ಕಣಂದೂರು ಬತ್ತದ ಸೇರಿದ ಉಂತುದ ನಂಚಿನ ಜಾಗ ಬೇತೆ ಉಂಡು ಒಂದು ಪಂಡದ ಕ್ಷೇತ್ರದ ಐತಿಹ್ಯ ಉಂಡು ತೋಡಕೊಕ್ಕಿನಾರ ಜಾಗ ತೋಜಿಪಾಯಿನ ಜಾಗವು ಈತ ಬತ್ತದ ಉಂತುದ ನಂಚಿನದ ಆ ಜಾಗ ಅಂಡ್ ಆ ಪುದರ ಅನ್ವರ್ತನ ಮಾದು ಆ ತೋಡಕೊಕ್ಕಿನಾರದ ಮರ ಅಂದು ಪಂಡದು ಎಂಕ್ಲ ಆ ಕಟ್ಟೆಗೆ ಪುದರ್ಲದೀತ ಆ ಕುಕ್ಕುದ ಮರ ಅಂಚೆನೆ ಉಪ್ಪೆರ್ಲ ಉಂಡು ದಯಂದು ಬಂಡ ಶ್ರೀ ಕ್ಷೇತ್ರದ ಕಣಂದೂರ್ದ ಗರ್ಭಗುಡಿ ಕಟ್ಟಾಯಿನಾರನ ಬೊಂಜೋ ಬತ್ತದು ಮರ ತೂಂದು ಪೋನಾಗ ಐಟೊಂಜಿ ಉಚ್ಚಿ ಪೋಂದುಂಡು ಏರ್ಲ ಯಾತಿನಟ್ಟು ಉಚ್ಚಿ ತುವಿನಕ್ಲತ್ತು ಆ ಮರಟ್ಟು ಉಚ್ಚಿ ತುಪ್ಪೇರು ಒಂಜಿ ದಿನ TV 18 ದಕ್ಕಲು ಐತ ಬಗ್ಗೆ ಮಲ್ತಿದ್ದೇರು ಚಿತ್ರೀಕರಣ ಮಲ್ತಿದ್ದೇರು ಟಿವಿಡು ಮಾತಿರಲ್ಲ ಬೈದೇರು ಶೀನಶೆಟ್ರಲ್ಲ ಕೃಷ್ಣಮೂಲಿಯರಲ್ಲ ಐಟು ಬನ್ನಾಗ ಆರು ಕೊಂಚ ಭಾರಿ ಸೋಕದ ಉಚ್ಚಿದ್ದು ಏರ್ದಿಕ್ಕಿದ್ದೀನಿ ಎಂಕ್ಲಾಗಿ ಈತಿನಟೆ ಎಗ್ಲ ತಿರುಗಿದ್ದಿಜ್ಜಿ ಅಕ್ಕಲೆಗೆ ರಡ್ಡು ಜನಕ್ಕಲ್ಲ
ಆ ಹುಚ್ಚು ಅಲ್ಪ ಉಂಡು ಅವನ ಕಣಂದೂರು ಕ್ಷೇತ್ರ ಅಂದ್ ಬಂಡ ವಂಚನೆ ಅವದಲ್ಲ ಪೋಡಿಪಾಯರ ಬರ್ಪನೆ ಎತ್ತವು ನಾನು ಬಂಡ ಎಂಗಲ ಒಂದು ಆತ್ಮೀಯರು ಬಾಬು ಒಂದು ಅಲ್ಪ ಕುಲ್ಲೊಂದಿತ್ತೇರು ಕೈತಾದ ರಾಜಪಂಡೆಗೆ ಇರ್ಪು ಅಲ್ಪ ಕುಲ್ಲೊಚ್ಚಿ ಮಾರ್ರೆ ಅಲ್ಪ ಉಚ್ಚಿ ಪೋಪುಣ ಜಾಗ ಚಾ ಮೂಲ ಮಾತು ಎಂಚಿನ ಉಚ್ಚಿ ಪೋಪುಣೆ ತುನ ಕಾರದ ಐಟಿ ಉಚ್ಚಿ ಪೋಪುಣ ದಾವಣ ಪ್ರಕೃತಿ ಆತ ಎಡ್ಡೆ ಉಂಡು ಬಂದ್ಬಿಣೆ ಎಂಕಲು ಆ ಒಂಜಿ ಉಚ್ಚು ಒಂಜಿ ಕಡೆ ಉಂಡು ಅಂದ ಐಕೆ ಆತ ಸ್ವಚ್ಛಂದಾಲ ಉಂಡು ಆ ಪ್ರಕೃತಿಲಿ ಆತ ಸೋಕದ ವ್ಯವಸ್ಥೆ ಉಂಡು ಎಂಕ್ಲ ಕುಕ್ಕುದ ಮರಕ್ಕೆ ಕಟ್ಟೆ ಕಟ್ಟಿನಾಗಲ್ಲ ಯಾನು ಕುದ್ದದ ಅಲ್ಪ ಮುಗಿದಿದೆ ನಾನು ಉಂಟುನೆ ನಾನು ಬೇಡ ಉಚ್ಚು ಬರ್ಪಣೆ ಬರ್ತೀನಿ ನಾನು ಅಲ್ಪ ಅದೇ ಅಂಜು ಅಂಕಲ್ ಇತ್ತನ ಬರ್ಪುಜಿಂದ ಹತ್ತು ಅಣ್ಣ ಕೈ ಮುಗಿದ ದೇವರಡ ಬರ್ಚಿ ಎಂಕ್ಲೆ ಕಟ್ಟೆ ಓಡ್ ಬಂದ್ಬಿಡ ಅಂಜಿನ ಉದ್ದೇಶದಿ ಒಂದು ಭಕ್ತಿ ಎಂಕ್ಲು ಮಾಡ್ತದೆ ನಂಜಿನ ಕಟ್ಟೆ ಇನ್ನು ಇಡೀ ಊರಿಗೆ ಆ ಕುಕ್ಕುದ ಮರದ ಖಂಡಿತವಾದ ಲಾಭ ಉಂಡು ಅಲ್ಪ ಹೋದು ಖಂಡಿತವಾದ ಕೈ ಮುಗಿನಿಂದ ಅಂಡ ಐಡಿದ ಖಂಡಿತವಾದ ಪ್ರಯೋಜನ ಆತನ ಉಂಡು ಎಂಕಲ್ ದೂತ ಅವು ಮಾತ್ರ ಹತ್ತು ಒಂಜಿ ಕೆರೆ ಉಂಡು ಇರೊಂಜನ ಸದ್ಯ ಒಂಜಿ ಕೆರೆ ಬತ್ತು ತುಲೆ ಬಾಗಂತ ಮೂಲದ ಆದಿರ ಒಂಜಿ ಕೆರೆ ಉಂಡು ಎಂಕ್ಲೆಗೆ ಪ್ರಶ್ನೆಗೆ ಬತ್ತದಿತ್ತಂಡು ಆ ಕೆರೆತ್ತ ನೀರಿನ ನಿಕ್ಕಲು ಉಪಯೋಗ ಮಲ್ಪಲಿ ಚರ್ಮ ರೋಗೋಗಿ ಬೆತ್ತ ದಾಳ ಬುಡ್ಚಿಂದು ಎಂಕ್ಲು ದೇವರನ್ನ ಕೈ ಮುಗಿದ ಎಂಕ್ಲು ಏಪಲ್ ಒಂಜಿ ಎಂಕ್ಲು ಪ್ರಸಾದ ಕೊಟ್ಟಿನ ಕ್ರಮ ಉಂಡು ದೇವಣ್ಣ ಎಂಕ್ಲು ಐತ ಉಂತನ ಬೇಲೆದಕ್ಲು ಏತೊಂಜಿ ಎನ್ಮ 10 ಜನ ಅಂಡಿ ಎಂಕ್ಲು ಐನು ಅಲ್ಪ ಪೋದು ಮೀದು ಬಲೆ ನಿಕ್ಲೆ ಖಂಡಿತವಾದ ಕಮ್ಮಿ ಆಪುಂಡು ಬಂದ್ಬಿಡು ನಾವು ಆ 10 ಜನಕ್ಕೆ 10 ಜನ ಕಮ್ಮಿ ಆತಂಡಿ ಚರ್ಮ ರೋಗದ ಎಂಚಿನ ರೋಗದ ಒಂದುಂಡವು ಸೇನವರೇ ಖಂಡಿತವಾದ ಅಲ್ಪ ಕಮ್ಮಿ ಆತಂಡಿ ಎಂಕ್ಲೆ ಗೊತ್ತುಂಡು ದೇವಣ್ಣ ಬೆಂಗಳೂರು ತರ ಜನ ಬತ್ತಿತ್ತೇರಿ ಹೆಂಗೆ ಮುರಾನ್ ಫೋನ್ ಬತ್ತಂಡಿ ಅವು ಗುಣ ಆತೀನಿ ಅಂಡ್ ಪ್ರಕೃತಿ ಕಣಂದೂಡೆ ಎಂಚ ಪ್ರಕೃತಿ ಉಂಡು ಅಂತ ಬಂದ್ಬಿಟ್ಟು ನಂಗೆ ಖಂಡಿತವಾದ ಆ ದೇವರ ಮುಲ್ಪ ಕುಳ್ಳಾಗೇನೆ ಆ ಪ್ರಕೃತಿನ ಸೃಷ್ಟಿ ಮಲ್ತಿದ್ದೀರಿ ಇನಿ ಬಾರಿ ಪುರ್ಲುದ ಕಾರ್ಯಕ್ರಮವನ್ನು ಮಲ್ತಿದ್ದಾರೆ ಮಾಧವ ಗಾಡ್ಗೀಳ್ರನ್ನ ಬುಕ್ಕನ್ನು ನಮ್ಮ ಸ್ವೀಕಾರ ಮಲ್ಪುಣೇನೆ ಒಂಜಿ ಬಾರಿ ನಂಗೆ ಅತ್ಯಂತ ನಂಗೆ ಸಂತೋಷದಂಗೆ ಅದಿದೆ ఎందుకంటే ಈತ ಒಂಜಿ ಬುಕ್ಕು ನಮ್ಮ ಓದಿರ ಅನುಗ್ರಹ ಮಲ್ಪಡುವಮ್ಮನೆ ದೇವರನ್ನ ಈ ಬುಕ್ಕು ತೂನಾಗ ಖಂಡಿತ ಬುಕ್ಕು ಪೂಣ ಅಂಡ ಓದೊಡ್ಚ ಖಂಡಿತ ಓದಿರ ಬರ್ಪೂಜಿಂದ ಹತ್ತು ಅಂಡ್ ಈತ ಓದೇ ಸಮಯ ನಂಗೆ ದೇವರು ಕೊರಡು ಬಂದ್ಬಿಡ ಅಂಚಿನ ಉದ್ದೇಶ ಬಂದ್ಬಿಣೆ ಮಾತತ್ತು ಮಾಧವ ಉಳ್ಳಾಳ್ರಿಗೆ ಎಂಕ್ಲ ಒಂಜಿ ರಿಕ್ವೆಸ್ಟ್ ಇಂಜಿನ ಅಂದ ಕೆಂಡ ಪರಿಸರದ ಒಟ್ಟಿಗೆ ಒಂಜಿ ಎಲ್ಲೇ ಒಂಜಿ ಉದ್ಯಾನ ಮಲ್ಪಗ ನಮ್ಮ ಉದ್ಯಾನವನ ಒಂಜಿ ದೈ ನಡ್ಪುಣಂಚಿನ ಜಾಗ ನಾನು ಇನಿಯತ್ತು ಬಂದ್ಪುಣೆ ಬತ್ತದ 15 ತಿಂಗಳಲ್ಲಿ ಯಾನು ಎಂಗಲ ಜನಕ್ಲಾಡ್ ಬಂತೆ ಯಾನು ರವಿ ಗೊತ್ತುಂಡು ಕದಮ ಗಿಡ ಎಂಕಲ್ ತೂಯ ಪ್ರಯತ್ನ ಮಲ್ಪಗ ಖಂಡಿತವಾದ ಈ ರೈತ ಬಗ್ಗೆ ಇಟ್ಟು ನಂಗೆ ಬತ್ತು ವರಂಜಿನಿಕೆ ಎಪ್ಪಂಡು ಪುಸ್ತಕ ಉಪ್ಪನಾಗ ಹೊರಬಲ್ಲಿ ಐತ ಬಗ್ಗೆ ಜಾಗ ತೂಕ ನಮ್ಮ ಐಕ ಆಪುಣಂಜಿನ ಜಾಗ ಐಟು ನಮ್ಮ ಒಂಜಿ ಮಲ್ಪುಣಂಜಿನ ವ್ಯವಸ್ಥೆನೆ ಖಂಡಿತವಾದ ಮಲ್ಪೆರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಲ್ಪ ಖಂಡಿತ ನೋಡ ಅವಡ ದೇವರ ದಾನ ಆರಿನ ಯಾನು ಇನಿಯತ್ತು ಪರಿಸರ ತಜ್ಞ ಮಾಧವ ಉಳ್ಳಾಳ್ರು ಬರ್ಪೇರಿ ಮಾತ್ರ ತಾರು ಸಾದಿರ್ ಮಾತ್ರ ದೈ ನಡ್ತೇರ್ ಬಂದ್ಬಿಡ ಯೋಚನೆ ಎಂಕ ಬೇರೆ ಬಣ್ಲೆ ಕಾತಂಡು ನಾನು ಅಂಚಾರು ರಿಕ್ವೆಸ್ಟ್ ಬಾರಿ ಪೊರ್ಲುಡು ఆయన ಸ್ವೀಕಾರ ಮಲ್ತಂದಿರಿ ಎಂಕ್ಲೆಡ್ದು ಏತು ಸಹಾಯ ಸಹಕಾರ ಆಪುಂಡು ದೇವರು ఆయన ಕೊರ್ಪಾವಡು ಇರಿಗೆ ಮಲ್ಪೇರೆ ಅಂತ ಬಂದ್ಬಿಡ ಎಂಕ್ಲು ఆయన ಪ್ರಾಮಾಣಿಕ ಪ್ರಯತ್ನ ಮಲ್ತಂದಿಲ್ಲ ಇನಿ ಒಂದು ಐಕ್ಯಾದು ಪೊಡು ಕ್ಷೇತ್ರಕ್ಕೆ ಒಂಜಿ ಆಯುರ್ವೇದಿಕ್ ಒಂಜಿ ಜಾಗ ಉಪ್ಪಡ ಒಂಜಿ ಎಂದು ಬಂದ್ಬಿಡಂಚಿನ ಅವಡು ಮಲ್ತನಂಚಿನ ಮಾತ ಸೇವೆಯನ್ನು ತೋಡಕಿನ ಪುರ್ಲು ಸ್ವೀಕಾರ ಮಲ್ತನಡು ಪರಿಸರದ್ದು ಖಂಡಿತವಾದ ನರಮಾನಿಗೆ ಲಾಭ ಉಂಡು ನರಮಾನಿ ಬದುಕೋಡ ಅಂಡ ಪರಿಸರ ಇಜ್ಜಂದೆ ಬದುಕೇರೆ ಸಾಧ್ಯ ಇಜ್ಜಿ ದೇವೇರು ಆ ಪರಿಸರನ ಕೊರ್ತಿನೇ ನರಮಾನಿ ಬದುಕೇರೆ ಎಂಚಿನ ಮಾತ ಬೋಡು ಐನು ಮಾತ ದೇವರು ಶಿಶು ಮಲ್ತೀರ ಐಟು ದಾಳ ಮಲ್ಪುಡು ಬಿಡಿಚಿ ಪ್ರತಿಯೊಂದು ಗಾಳಿಯ ನೀರ ದೊಂಬ ಓವು ಮಾತ ವಿಷಯ ಎಲ್ಲ ದೇವೇರು ಒವ್ವ ಒಂಜಿ ಶಕ್ತಿ ನಮ್ಮ ಬಂದ್ಬಿಣೆ ದೇವೇರು ನಮ್ಮ ಆಸ್ತಿಕೇರು ನಮ್ಮ ఆయన ದೇವರಿಂದ ಬಂದ್ಬಿಣೆ ಆ ದೇವರು ನಂಗೆ ಕೊಡ್ತೀರಿ ಅತ ಸೇನವರೇ ಎಂಚಿನ ಬೋಡ ఆయన ಮಾತ ನಂಗೆ ಕೊಡ್ತೀರಿ ಅಂಚಾದ ಉಪ್ಪನಾಗ ಮನುಷ್ಯಕ್ಕೆ ಬದುಕೊಂಡ ಎಂಚಲ ಬದುಕೊಳ್ಳಿ ಆಂಡ ದುರಾಸೆ ಹೆಚ್ಚಾತ್ರಿ ನರಮಾನ್ಯಗೆ ಬಂದ್ಬಿಟ್ಟು ಅಂಚಿನ ಒಂಜಿ ಮಲ್ಲ ಬೇಜಾರಾಪಣ ಅವು ಇತ್ತನೇ ನರಮಾನ್ಯಗೆ ಅವು ಈಗ ಬಲ್ಲಿಂದ ಬಂದ್ರೆ ಸಾಧ್ಯ ಇಜ್ಜಿ ಆಂಡ ನೆಕ್ ಮಾತ್ರ ಎಂಚಿನಂದು ಕೆಂಡ ರಾಜಕೀಯ ಹಿತಾಸಕ್ತಿ ಬೋಡು ರಾಜಕೀಯ ಹಿತಾಸಕ್ತಿ ಇಜ್ಜಿಂದ ಅಂಡ ನಮ್ಮದು ಮಾತ ಮಲ್ಪೇರೆ ಸಾಧ್ಯ ಇಜ್ಜಿ ರಾಜಕೀಯದ ಕುಲ್ಲ ಒಂಜಿ ಪರಿಸರ ತಜ್ಞರ ಆದಿತ್ಯರಿಂದ ಅಂಡ ಐಟಿದು ಖಂಡಿತವಾದ ನಂಗೆ ಖಂಡಿತ ಎಡ್ಡೆ ಹಾಪುಣು ಅವು ಹತ್ತಿಂದ ಅಂಡ ಈ ರಾಜಕೀಯದಾಗಲೂ ಒಪ್ಪಾಯರ ಸಾಧ್ಯ ಇಜ್ಜಿ ನಮ್ಮದು ಏರೆಡ್ದು ಸಾಧ್ಯ ಹಾಕಲು ಎಂಚಿನ ಬಂಡ್ಪೇರೆ ಅವೇ ಆನೆ ನಡ್ದದೆ ದಾರಿ ಬೇತೆ ನಮಗೆ ದಮಲ್ಪೇರೆ ಸಾಧ್ಯ ಅವನಿತಿ ಎತ್ತಿನ ಹೊಳೆ ಅಗತ್ಯ ಉಂಡು ನಂಗೆ ಇದು ಜಾಗಿ ಖಾಲಿ ಉಪ್ಪಣೆ ಓಲ್ ಬಂಡ ಗುಡ್ಡೆಲು ಮಾತ್ರ ಬೇತೆ ಓಲ್ಲ ನನ್ನ ಪಕ್ಕದ ನಂಗೆ ಜಾಗ ಖಾಲಿ ತಿಪ್ಪೇರೆ ಸಾಧ್ಯ ಇಜ್ಜಿ ಇದು ಎತ್ತಿನ ಹೊಳೆಟ್ 70 ಲಕ್ಷದ ಐಕಲು ಹಾಳಾತಿನಂತ ಬಂತೀರ ನಾನು ಐದು ನಂಗೆ ಪ್ರಯೋಜನ ಉಂಡು ಅಂತ ಬಂದ್ಪುಂಡು ನಮ್ಮ ನೀರ್ದ ಲೆಕ್ಕ ನಮ್ಮ ನೀರ ತಗೊಂಡು ನಗಲು ಅಂಜಾದ ಅಂಚಿನ ಮಾತ ಕಾರ್ಯಕ್ರಮ ಉಪ್ಪುಂಡು ಐನು ಮಾತ ದೇವೇರಿಗೆ ಖಂಡಿತವಾದ ಸಮತೋಲನ ಪ್ರಕೃತಿನ ದೇವರ ಸಮತೋಲನ ಮಲ್ಪೇರು ನಂಗೆ ದಲ್ಲ ಹೆಚ್ಚು ನಮ್ಮ ಬಂಗಮರಡು ನಿಜ ಅಣ್ಣ ನಮ್ಮ ಪ್ರಯತ್ನ ಬೋಡು ಒಂದು ಬಣೊಂದು ಇನಿ ಅತ್ಯಂತ ಬಾರಿ ಎಡ್ಡೆ ಕಾರ್ಯಕ್ರಮ ಕಣಂದ್ರು ನಡತದ್ರಿ ಇಂಚಿನ ಕಾರ್ಯಕ್ರಮ ಖಂಡಿತ ನಡಪುಂಡ ಕ್ಷೇತ್ರದ ಸಂಪೂರ್ಣ ಸಹಕಾರ ಉಂಡು ಅತ್ಯಂತ ಆತ್ಮೀಯರು ಕಲ್ಲೂರು ನಾಗೇಶ್ವರಿ ಯಾನು ಒಬ್ಬೇ ಒಂಜಿ ಬುಕ್ ಬರಡು ಆ ಬುಕ್ ಏರ್ನ ಆಕೃತಿ ಪ್ರಿಂಟರ್ ಸಾಂದು ತೂಪಣೆ ಬಸ್ಟಿಗೆ ದವಣ ಆತು ಪೊರ್ಲುದ ಒಂಜಿ ಬೂಕನ್ ಮಲ್ಪನಾರು ನಮ್ಮ ಊರುಡು ಉಲ್ಲೇರಿಂದ ಬಂಡ ರಾಷ್ಟ್ರ ಪ್ರಶಸ್ತಿ ಪಡೆತೀರಾರು ಬೂಕದ ಪ್ರಿಂಟಿಗೆ ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಜನ ಆರು ನಮ್ಮೊಟ್ಟಿಗೆ ಉಪ್ಪಣವು ನಂಗೆ ಅತ್ಯಂತ ಸಂತೋಷ ಮಾತೆರೆಗಳ ದೇವರು ಎಡ್ಡೆ ಮಲ್ಪಾಡು ಈ ಬೂಕು ಮಾತೆರೆಗಳ ಓದುದು ಪರಿಸರದ ಬಗ್ಗೆ ಎಂಚ ಒರಿಪೊಳಿ ಪಂಪುಣೇನು ಮಾತೆರೆಲ್ಲ ತೆರೆಯೋ ನಡು ಪಂಡದು ಕಾರ್ಯಕ್ರಮ ಮಾತಾ ಚಂದ್ರಸಣ್ಣಿ ನಿರೂಪಣೆ ಮಲ್ತಾರೆ ನಿಕ್ಲೆ ಮಾತೆರೆಗಳ ಕ್ಷೇತ್ರದ ಎಡ್ಡೆ ಆವಡು ಪಂಡದು ಎರಡು ಪಾತ್ರೆ ಅಂತ ನಮಸ್ಕಾರ ಬಿಡುಗಡೆ ಮಾಡ್ತಿದ್ದೀರಿ ಸಾಂಕೇತಿಕವಾದ ಈಗ ₹550 ರೇಟ್
ಇನಿ ಏರೆಗಾಡಲ ಜತೊರ್ನಾಗ್ಲಿದ್ರೆ 500 ರೂಪಾಯಿಗೆ ಅರೆ ಬರೋದಿಲ್ಲ ಇತ್ತೆ ನಮ್ಮ ಮಾತಾಡಿಗಳು ನನ್ನ ಹೃದಯದಿಂದಿನ ನಮನಲು ಬಾರಿ ಪೊರ್ಲುದ ಕಾರ್ಯಕ್ರಮ ಮಾಮರದ ಅಡಿಟ್ಟು ಬಿಡುಗಡೆ ಆಡಿ ಪೊನ್ನಾಗ ಮಾತಾಡಿಗಳನ್ನು ಸಂತೋಷದಾಯತನ ಕಾರ್ಮಿಕದಿಂಜಿನಂಚಿನಂಜಿ ಕ್ಷೇತ್ರದ ನಡುಟಿತ್ತನ ಮರವು ನಿಜವಾದಲ್ಲ ಕ್ಷೇತ್ರಗಳ ಅವಿನಾಭಾವ ಸಂಬಂಧ ತೋಡ ಕುಕ್ಕಿನವರು ಪನ್ನಗನೆ ಆ ಕುಕ್ಕದ ಮರ ನನಗೆ ಪುನರ್ಡು ಬರ್ತದೆ ಅವೇ ಪ್ರಕಾರವಾದ ಕಲ್ಲೂರರು ಕೆಲವು ವಿಷಯವನ್ನು ಮಾತು ಬಂತಾರೆ ಪರಿಸರ ವಾನಂ ನೆಡೆ ಹಾಳಾತನದು ನಿಜವಾದ ನಿಜವಾದ ಬರ್ಸಪೂರ್ಣಗೊಂಜಿ ತೋಡೆ ಬುದ್ಧಿ ಡೆಂಜಿ ಅವಿಜಿ ಏಮೆಜ್ಜಿ ಬೊಕ್ಕ ನಕ್ಕರುಲಿಜ್ಜಿ ಮೊರಂಟ ಇಜ್ಜಿ ಮಡೆಂಜಿ ಇಜ್ಜಿ ಕಕ್ಕೆ ಇಜ್ಜಿ ಬೊಕ್ಕ ಪಾರಿವಾಳ ಇಜ್ಜಿ ಗಿಳಿ ಇಜ್ಜಿ ಬೊಕ್ಕ ಗುಬ್ಬಿ ಇಜ್ಜಿ ಪೊಂಗಾರದ ಮರ ಇಜ್ಜಿ ಕೆಲವು ಎಡ್ಡೆಡ್ಡೆ ಮರಕ್ಕಲ್ ನಂಗೆ ಮರದ ಗಾಪು ನಂಚಿನ ಪೊಂಗಾರದ ಮರ ನಿಜವಾದ ಈ ಹೊಸ ಕಾರಕ್ಕೂ ಬರ್ತಂದ ಕೆಲವು ಮರ ಐನು ಐತ ಇರನ್ ತಪ್ಪು ಇಂಚಿನ ಮತ್ತೆ ಕೆಲವು ಇಜ್ಜಿ ಓವುಲ ಇಜ್ಜಿ ನಡತೆ ನಂಗಿತ್ತ ಮುನ್ ಕುಲ್ಯರಪ್ಪಣ ಇದು ಪೂರ ಪರಿಸರ ಹಾಳಾದು ನಿಜವಾದ ಅರ್ಪಣೆ ಸಿಟಿ ಟು ಪೂರ ಕಜಾವು ಗುರಿತ ಅಮೇರಿಕಡ್ ಮಾತ್ರ ಕಜಾವು ಮರ ಕಜಾವು ಒಂದು ಬಣ್ಣನೇ ಬಾರಿ ಹಾಕ್ಲೇಗಲ್ಲ ಜಾಪುಂಡು ಅಳೆಲ್ಲ ಅಡಿತದ್ದು ಪಾಡ್ನೆ ಏನು ಭೂಮಿಗೆ ಅಲ್ಕ ಮಣ್ಣಿಗೆ ಸೇರುಂಡವು ಎಂತ ಆಡ್ದು ಅವತ್ತಂದೆ ವಿಶೇಷವಾದ ಮಾಧವ ಉಳ್ಳಾರು ಬಂದ್ರಲೇಕನೆ ನಂಗೆ ಒಂಜಿ ಆ ಒಂಜಿ ವನ ಹೊಡೆದು ಬಂಡ ನಿಜವಾದಲ್ಲ ಅವು ಈ ನೆತ್ತ ಆಯುರ್ವೇದ ಮರ ಆ ಐತ ಬಗ್ಗೆ ಚಿಂತನೆ ಎಡ್ಡೆ ದಯಣ್ಣ ನಮ್ಮ ಉಲೈತನೆಲ್ಲ ವೈದ್ಯ ಅಂಚನಗೆ ಅರೆ ಅಗತ್ಯ ಬಿಡುತ್ತೆ ನಂಚಿನ ಚೇತೋಡು ಐಕೆ ಸರಿಯಾದ ಜಾಗ ಎಲ್ಲ ಉಂಟು ಐಕೆ ಮಾತಾಡಲ ಪ್ರಯತ್ನ ಬರ್ತದೆ ಪೂಜೆದ ಬರ್ತಾಂಡು ಮಾತಾಡಿಗಳ ನಮ್ಮ ಕೆಲಸ ಕಾರ್ಯಗಳು ನಮ್ಮ ದಿಸಿನ ಉಲೈತನ ಸತ್ಯಲು ಅನುಗ್ರಹ ಮಲ್ಪಾಡು ಪಂಡದೆ ಮಾತಾಡಿಗಳ ಎನ್ನ ಶುಭ ನಮನ ಕೊಂಡು ಪರಿಸರ ಮಾಲಿನ್ಯ ನೀರಿನಾಗಿ ನಮ್ಮನೆ ಮನ್ಪು ನಮ್ಮ ಸೃಷ್ಟಿ ಮಂತದನ್ನ ಪರಿಸರ ಮಾಲಿನ್ಯ ಮನ್ಪುಣ ನಮ್ಮ ಜಾಗೃತ ರಂಡ ಪರಿಸರ ಖಂಡಿತ ಶುದ್ಧ ಸಾಧ್ಯ ಉಂಟು ನೆಟ್ ನಮ್ಮ ಆಲಸ್ಯ ಜಾಸ್ತಿ ಉಂಟು ದಾಯಿಂದ ಬಂಡ ನಮ್ಮ ಇಲ್ಲಲು ಸೇರಿನ ಪ್ಲಾಸ್ಟಿಕ್ ಉದಾಹರಣೆ ಬೆತ್ತಲಾಲ ಬಿಡ್ಸಿ ನಮ್ಮ ಇಲ್ಲಲು ಸೇರಿನ ಪ್ಲಾಸ್ಟಿಕ್ ನಮ್ಮ ಆಯ್ನ ಪ್ಲಾಸ್ಟಿಕ್ ಕೊನಪನೇ ಉಂಟಾವುಜ ಕೊನತ್ತು ಕೊತ್ತಾವ ಇಲ್ಲಲು ನೆಟ್ಟಾಪನ ಅನಾಹುತ ಏರೆಗಳ ನಮ್ಮ ಉಂಟಾಡ್ಸಿದ್ವಿ ಮತ್ತು ಕಾಣೆ ಬಂಡಿರಿ ಕ್ಯಾನ್ಸರ್ ಮಸ್ತ್ ರೋಗಿ ಇಲ್ಲಾತಿರು ನಮ್ಮ ಗ್ರಾಮ ಇಜ್ಜಿ ಬಂಡಿ ಪರಿಸರದ ಸೇವನೆ ಇದು ಲಾಭ ನಮ್ಮನೆ ಪಡೆಯುವ ಇರ್ತೊಂದು ಅಂಚೆನೆ ಕೃಷಿ ಮಂತೊಂದಿತ್ತ ಕೃಷಿ ಮಂತೊಂದಿಲ್ಲ ಭೂಮಿಗೆ ನಮ್ಮ ಇಲ್ಲಿ ಪಾಡಣಿ ರಾಸಾಯನಿಕ ಗೊಬ್ಬರ ಒಂದು ವಿಷ MOP ರಾಕ್ ಫಾಸ್ಫೇಟ್ ಒಂದು ಊರದ ಮಣ್ಣು ಯೂರಿಯಾವನ್ನು ಮಲ್ಲ ವಿಷ ಹೋಗ್ಲಾಜಿ ನಮ್ಮ ಇನ್ನು ಇಲ್ಲಾಲ ಮಸ್ತ್ ಕಷ್ಟ ಉಂಟು ಏರ್ಲ ಸಲಿಯವಾದ ಸಾವಯವ ಇಟ್ಲ ಪಾಡುಜ ನಮ್ಮ ನಮ್ಮ ಪ್ರತಿ ಗುಳ್ಳೆಗಳ ಕುಬೆಟ್ಟು ದಾಲಜ್ಜಿ ಮರ್ಪೆತ್ತು ನನ್ನಂತೆ ಈಟು ಪಾಡುಗ ಈಟು ಪಾಡು ಆರ್ಟಿಫಿಷಿಯಲ್ ಸೈಂಟಿಫಿಕ್ ಫರ್ಟಿಲೈಸರ್ನಿ ನೆತ್ತ ವಿನಾಶ ನಮ್ಮ ನನ್ನ ಆಲೋಚನೆ ಮಂತೀಜ ಇದೇ ನಮ್ಮ ಈ ಎರಡು ವಿಷಯಗಳು ನಮ್ಮ ಜಾಗೃತಿ ಅಂಡ ಪರಿಸರ ಈ ವರ್ಷದ ವರ್ಷ ಮಸ್ತ್ ಅಭಿವೃದ್ಧಿ ಆಗ್ಬೋದು ಪ್ಲಾಸ್ಟಿಕ್ ರಾಸಾಯನಿಕ ಗೊಬ್ಬರ ಎರಡು ವಿಷಯ ನಮ್ಮ ಕಂಟ್ರೋಲ್ ಮಂತಂಡ ನಮ್ಮ ಪರಿಸರ ನನ್ನ ಮೂಜಿನೇದು ನಮ್ಮ ಹೊಲ್ತಾಣ ದೂರ ಹೊಡೆದು ಬಂದಾಗ ವಾಹನ ಬಂದಾಗ ಕಾರ್ ಹಿಡಿದು ಅಥವಾ ವಾಹನ ಹಿಡಿದು ಪ್ಲಾಸ್ಟಿಕ್ ಘನತ್ಯಾಜ್ಯ ಒಂದು ತಪ್ಪು ನಮ್ಮ ಮಾರ್ಗೋವು ಹಿರವಳದವ್ರಿಗೆ ಮೋಟರ್ ಸೈಕಲ್ ಬರಬೇಕು ಕಾರ್ ಬರಬೇಕು ಅಂದರೆ ನಮ್ಮ ಆಲೋಚನೆ ಮನ ಪೂಜಾ ಪೈತ್ ತಕ್ಕುವ ಚೌಕಟ್ಟಲ್ಲ ಪಿದೆ ತಕ್ಕಲೇ ಮಗ ಅನ್ಪ ಅಪ್ಪ ಉಪ್ಪಿನ ಜವಾಬ್ದಾರಿ ನಮ್ಮಡ ಎರಡಲ್ಲಜ್ಜಿ ರಾಜಕೀಯ ಗಂಡಲ್ಲಜ್ಜಿ ಬೇತಾಡಲ್ಲಜ್ಜಿ ನಮ್ಮ ಇಲ್ಲಲ್ಲ ನಮ್ಮ ಇನ್ನು ಜಾಗೃತ ಮಂತಂಡ ನಮ್ಮ ಪರಿಸರ ಖಂಡಿತ ಒಂದೇ ವರ್ಷದಲ್ಲಿ ಅಭಿವೃದ್ಧಿ ಆಗ್ಬೋದು ಖಂಡಿತ ಅಂತ ನಿಜ ಖಂಡಿತ ಆಗ್ಬೋದು ಸಾಮಾಜಿಕ ಕಾರ್ಯಕ್ರಮ ಅಣ್ಣ ಆಯ ಬೊಕ್ಕದ ಅನಾಹುತ ನಮ್ಮ ತುಪ್ಪಜವರು ಅವರು ಸೇರೋಣ ಘನತ್ಯಾಜ್ಯ ಇತ್ತೇನು ಕಾಂಡೆ ಬಂದಿರು ಯೂನಿವರ್ಸಿಟಿದವರು ಉಂಟು ಘನತ್ಯಾಜ್ಯ ಅಂದು ಅಂಚಿನ ಏದೋ ಜಾಗೇನುಂಟು ಕುಡ್ಲಾಡ್ದು ಬಂದಾಗ ಮಾರ್ಗದ ಬೆರೆತಿನ ಘನತ್ಯಾಜ್ಯ ಸಾಧಾರಣ ಇಂಚಿನ 10 ಗ್ರಾಮ್ ಹೋಗ್ಯಾರು ನಾಶ ಅಂತಾರೆ ಕುಡ್ಲಾಡ್ದು ಬಡ್ಸಿ ನಮ್ಮ ಊರದ್ದು ಮುಡಿಪುಡ್ದು ನವೋದಯ ಶಾಲೆ ತಿರ್ತುಪನ ರಸ್ತೆದ ಬೆತ್ತಿಪ್ಪನ ಘನತ್ಯಾಜ್ಯ ಇದಕ್ಕೆ ಮಾತ್ರ ಕಾರಣ ಏರು ನಮ್ಮನೆ ಬೇತೆ ಏರ್ಲತ್ ನಮ್ಮನೆ ನಮ್ಮ ಸಿದ್ಧಾರ್ಥದ ನಮ್ಮ ಜೋಕ್ಲಿನ ಸರಿಯಾದ ಮಾರ್ಗದರ್ಶನ ಕೊಡುತ್ತಿಲ್ಲ ಮುಂದಿನ ಪೀಳಿಗೆಗೆ ಮುಂದಿನ ಈ ಜಲಚರ ಸೊತ್ತು ನಿರಂತರವಾಗಿ ತಿಕ್ಕೊಂಡು ನಮ್ಮ ಆತ್ಮವಿಶ್ವಾಸ ಕೊಂಡು ದಯತೀರಿ ಮಾತ್ರ ನಮ್ಮ ಪ್ರಯತ್ನ ವರ್ಕವನ್ನು ಮಾತೆಲ್ಲ ಪ್ರವಾದ ಉಡಳದಿ ಕೊಯ್ಯತ್ತಾಯ ಬೆಳೆದರೆ ಗೊತ್ತಿನ ಸಾಂಕೇತಿಕವಾದ ಉದ್ಘಾಟನೆ ಮಾಡ್ತಾರೆ ಅರಿಗಳ ಮಾತೆಲ್ಲ ಪ್ರವಾದ ಉಡಳದಿ ಸ್ವಲ್ಪ ನಮ್ಮೊಟ್ಟಿಗೆ ಕ್ಷೇತ್ರದ ಅನುವಂಶಿಕ ಮುಕ್ತೇಶ್ವರ ಶ್ರೀ ಪದ್ಮನಾಭ ಅರೆ ಗೊತ್ತು ಅರಿಗಳ ಮಾತೆಲ್ಲ ಪ್ರವಾದ ಅಂಜನೆ ನಮ್ಮೊಟ್ಟಿಗೆ ಹಿರಿಯರಾಯನ ಶ್ರೀ ನಮ್ಮೊಟ್ಟಿಗೆ ಹಿರಿಯ ಪರಿಸರ ತಜ್ಞರುಳ್ಳಿಯರು ಪರಿಸರ ಪ್ರೇಮಿ ಶ್ರೀ ಮಾಧವ ಉಳ್ಳಾಳ್ ಅರೆಗಳ ಮಾತೆಲ್ಲ ಪ್ರವಾದ ಉಡಳದಿ ಅಂಜನೆ ನಮ್ಮೊಟ್ಟಿಗೆ ನಮ್ಮ ಸ್ವಚ್ಛತಾ ರಾಯಭಾರಲಾಯನ
ಶ್ರೀರ ಶೆಟ್ಟರು ಮತ್ತು ಕೃಷ್ಣ ಮುರಳಿ ರೈತರಿಗೆಲ್ಲ ಹಿರಿಯರಿಗಳ ಮಾತನ್ನು ಪ್ರವರ್ತನೆ ಇದರ ಮಟ್ಟಿಗೆ ನಿಂತ ಈ ಬುಕ್ಕದ ಪ್ರಕಾಶಕರಾಯಿನ ನನ್ನ ಮಿತ್ರರಾಯಿನ ಶ್ರೀ ನಾಗೇಶ್ ಕಲ್ಲೂರುಳ್ಳಿ ಅರಿಗಳ ಮಾತನಾಡವಾದ ಮಾತಾಡ ಕೊಳ್ಳುದು ಬಾರಿ ಮೌನೋಡು ಹೇಳಿದ್ದಾರೆ ಅಂಚನೆ ಮಾತ್ರೆಗಳ ಅಂಚನೆ ನಮ್ಮೊಟ್ಟಿಗೆ ಭಾರಿ ದೂರ ಹೊಡೆದು ಬೈದನಂಚಿನ ಮಂಜುನಾಥ್ ಕಾಮತ್ ನಮ್ಮೊಟ್ಟಿಗೆ ಒಳ್ಳೆಯರು ಆ ರೀತಿ ಈ ಕೆಲವು ವಿಷಯಗಳು ಕೂಡ ನನ್ನ ಮೊಬೈಲ್ ಪತಿ ಇದ್ದೇವೆ ನನ್ನ ಗುಡ್ಪೇರೆ ಅಂಚನೆ ಅರೆಗಳ ಸೊಳ್ಳೆಗಳು ಅಂಜನ ನಮ್ಮೊಟ್ಟಿಗೆ ನಮ್ಮ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿಜಯಲಕ್ಷ್ಮಿ ಟೀಚರ್ ಒಳ್ಳೆಯರು ಅರೆಗಳ ಮಾತೃ ಪ್ರವಾದ ಸೊಳ್ಳೆಗಳು ನಮ್ಮ ರತ್ನಾಕರಣ್ಣ ಒಳ್ಳೆಯರು ಹಿರಿಯರಾಯನ ರತ್ನಾಕರಣ್ಯ ಅರೆಗಳ ಸೊಳ್ಳೆಗಳು ಹಿರಿಯರಾಯನ ಸೀತಾರಾಮ್ ಸಿದ್ದಪ್ಪನೊಳ್ಳೆಯರು ಅರೆಗಳ ಆಚಾರ ಬರವಾದ ಸೊಳ್ಳೆಗಳು ಅಂಚನೆ ಈ ಒಂದು ಕಾರ್ಯಕ್ರಮ ಹುಲ್ಲು ಕರೆದ ಮರತ್ತ ಉಳಾಯಿನ ಕಾರ್ಯಕ್ರಮ ಮೂಲಾಯಿನ ಕಾರ್ಯಕ್ರಮ ಪೂರ ನಮ್ಮ ಹಬ್ಬಕ್ಕೆ ಟಿವಿಡ್ ತೊಳೈದಿಂಜಾದೇರು ನಾನು ಟಿವಿಡ್ ಬಿಡ್ತೇನೆ ಎಲ್ಲ ತೋಳಿ ಯಾತ್ರೆಗಳ ಮಾತೆಲ್ಲ ಬರವಾದ ಸೊಲ್ಬೇಕು ನೆಕ್ಸ್ಟ್ ಪೂಜೆ ಉಂಟು ಪೂಜೆ ಆದ ಅನ್ನಪ್ರಸಾದ ಸೇವೆ ಉಂಟು ಮಾತೆಲ್ಲ ಪೂಜೆ ಆದ ಪ್ರಸಾದ ಅದೊಂದು ಅನ್ನಪ್ರಸಾದ ಸ್ವೀಕಾರ ಮಾಡಿಕೊಡೋದು ಕೇಳೊಂದು ಈ ಕಾರ್ಯಕ್ರಮ ಉಂಟಾಗ